ಆ ಧರ್ಮಶಾಸ್ತ್ರದ ಎಲ್ಲಾ ದಶಾಜ್ಞೆಗಳು ನಿಮಗೆ ಗೊತ್ತಿದೆ, ಎಲ್ಲ ಆಜ್ಞೆಗಳು ನಿಮಗೆ ಗೊತ್ತಿದೆ. ಸಮಸ್ಯೆ ಏನ್ ಗೊತ್ತಾ? ಸಮಸ್ಯೆ ಏನು? ಆರತಿ ಇದೆ. ಓಕೆ, ಎಲ್ಲರೂ ಆರತಿಗಳು ತಗೊಂಬಂದಿರಿ. ಸಮಸ್ಯೆ ಏನ್ ಗೊತ್ತಾ? ದೀಪ ಹಚ್ಚಬೇಕಂತ ರೆಡಿ ಮಾಡ್ಕೊಂಡಿದ್ದೀರಿ, ಯಾಕೆ ಧರ್ಮಶಾಸ್ತ್ರ ಎಲ್ಲರ ಕಡೆ ಇದೆ. ಆದ್ರೆ ನಮ್ಮ ಸಮಸ್ಯೆ ಏನಂದ್ರೆ ಇದಕ್ಕೆ ಬೇಕಾದ ಎಣ್ಣೆ ಇಲ್ಲ. ದೇವರು ಮಾಡಿದ ಕಾರ್ಯಗಳನ್ನ ನೆನೆಸಿ ದೇವರಿಗೆ ಉಪಕಾರ ಸ್ತುತಿ ಮಾಡೋದ್ರ ಮೂಲಕ ಫಸ್ಟ್ ರೀಸನ್ ಎದಕ್ಕೆ ಬರ್ತದೆ ಅಂದ್ರೆ ದೇವ್ರ ನಾವು ಆರಾಧಿಸ್ತೇವೆ. ನೋಡ್ರಿ, ಸಭೆಯಲ್ಲಿ ಈಗ ಸಂತೋಷ ಹೇಳಿದ್ರೆ ಏನು, ಸಭೆಯಲ್ಲಿ ಎಲ್ಲದಕ್ಕೂ ಒಂದೊಂದು ಆಶೀರ್ವಾದ ಇದೆ ಅಂತ. ಹೌದಾ? ನಂಬ್ತೀರಾ ನೀವು? ನಂಬ್ತೀರಿ? ಪರಿಪೂರ್ಣತೆ ಅಂತ ಎದಕ್ಕೆ ಹೇಳ್ತಾರೆ ಅಂದ್ರೆ, ಎಲ್ಲ ಸಭೆಯಲ್ಲಿ ಬರೋ ಆಶೀರ್ವಾದಗಳನ್ನ ಪಡ್ಕೊಂಡಾಗ ನಾನು ಸಭೆಗೆ ಬಂದಿದ್ದು ಪರಿಪೂರ್ಣ ಆಗ್ತದೆ, ಸಾರ್ಥಕ ಆಗ್ತದೆ. ವರ್ಷಿಪ್ ಮಾಡುವಾಗ ದೇವರನ್ನ ನಾವೇನ್ ಮಾಡ್ತೇವೆ ಅಂದ್ರೆ ಗಣಪಡಿಸ್ತೇವೆ. ಹಾಗಾದ್ರೆ ಇವತ್ತು ನನ್ನಿಂದ ದೇವರನ್ನ ಮಹಿಮೆ ಪಡಿಸುವಂಥದ್ದು ಮಿಸ್ ಆಯ್ತು, ಅದು ಪರಿಪೂರ್ಣ ಆಯ್ತು? ಹಾಗಾದ್ರೆ ಇಲ್ಲ. ಹಾಗಾದ್ರೆ ದೇವರನ್ನ ನಾವು ಆರಾಧಿಸುವಾಗಲೂ ನಮಗೆ ಒಂದ್ ರೀತಿಯಾದಂತ ಆಶೀರ್ವಾದ ಬರ್ತದೆ. ನಮಗೆ ಗೊತ್ತಿಲ್ಲ ಎಂತ ಆಶೀರ್ವಾದ ಅಂತ. ನಮಗೇ ಗೊತ್ತಿಲ್ಲದ ಹಾಗೆ ದೇವರನ್ನ ಆರಾಧಿಸುವಾಗ, ದೇವರನ್ನ ಗಣಪಡಿಸುವಾಗ ಒಂದೊಂದು ಆಶೀರ್ವಾದ. ದೇವರನ್ನ ಆರಾಧಿಸಿಕ್ ಬರ್ತೇವಲ್ಲ, ಸೆಕೆಂಡು ದೇವರು ಮಾಡಿದ ಉಪಕಾರಗಳನ್ನ ನೆನೆಸ್ತೇವೆ. ದೇವರು ಮಾಡಿದ ಉಪಕಾರಗಳನ್ನ ನೆನೆಸುದು ಯಾವಾಗ? ದೇವರಿಗೆ ನಾವು ಕಾಣಿಕೆಗಳನ್ನ ಸಮರ್ಪಿಸುವುದೇ ಏನು? ದೇವರು ಮಾಡಿದ ಉಪಕಾರವನ್ನ ನೆನೆಸಿ ದೇವರಿಗೆ ಥ್ಯಾಂಕ್ಸ್ ಗಿವಿಂಗ್ ಮಾಡೋದು, ಇದಕ್ಕೆ ಬರ್ತೇವೆ. ಹೌದಾ? ಮೂರನೇದಾಗಿ ಐಕ್ಯತೆಗಾಗಿ ಬರ್ತೇವೆ. ಎದಕ್ಕಾಗಿ ಬರ್ತೇವೆ? ಅನ್ಯೋನ್ಯತೆಗಾಗಿ ಬರ್ತೇವೆ. ಮತ್ತೆ ನಾಲ್ಕನೇದು ಎದಕ್ಕೆ ಬರ್ತೇವೆ? ದೇವರ ಮಾರ್ಗದರ್ಶನವನ್ನ ತಿಳ್ಕೊಳ್ಳೋದಕ್ಕಾಗಿ ಬರ್ತೇವೆ. ದೇವರ ಮಾರ್ಗದರ್ಶನವನ್ನು ಹೊಂದಿಕೊಳ್ಳೋದಕ್ಕಾಗಿ ಬರ್ತೇವೆ. ಯಾವಾಗ ಅದು ದೇವರ ವಾಕ್ಯದಲ್ಲಿ ಸಿಗ್ತದೆ. ಅಷ್ಟೇ ಅಲ್ಲ, ದೇವರು ಒಂದು ಸಂರಕ್ಷಣೆಗಾಗಿ ನಾವು ಬರ್ತೇವೆ. ಯಾವಾಗ? ಅಂತ್ಯಾಶೀರ್ವಾದ ಕೊಡುವಾಗ ಆತನ ಸಂರಕ್ಷಣೆ, ಆತನ ಕೃಪೆ ನಿಮ್ಮ ಸಂಗಡ ಬರ್ತದೆ. ಇವೆಲ್ಲ ಸಭೆಗೆ ಬರುವ ಕಾರಣಗಳು. ಹಾಗಾದ್ರೆ ಇವತ್ತು ನನ್ನಿಂದ ಎಷ್ಟು ಮಿಸ್ ಅದು? ಎಲ್ಲವನ್ನ ನಾನು ಅನುಭವಿಸಿದ್ರೆ ನಾನು ಇವತ್ತು ಸಭೆಗೆ ಬಂದಿದ್ದು ಏನಾಗುತ್ತೆ? ಸಾರ್ಥಕ ಆಗುತ್ತೆ. ಹಾಗಾಗಿ ಪ್ರತಿ ಸಾರಿ ಬರುವಾಗ ಪ್ರತಿಯೊಂದು ಕಾರ್ಯದಲ್ಲಿ ನಾನು ಭಾಗಿಯಾಗಬೇಕು. ಇವತ್ತು ಯಾಕಂದ್ರೆ ನಾನು ಬರುತ್ತಾ ಇರೋದು ಸಭೆಗೆ, ಸಂಡೇ ಚರ್ಚಿಗೆ ಅಲ್ಲ. ಸಂಡೇ ಚರ್ಚಿಗೆ ಬಂದಾಗ ಎಲ್ಲ ಕಾರ್ಯಗಳಲ್ಲಿ ನಾನು ಪರಿಪೂರ್ಣವಾಗಿ ಭಾಗಿಯಾದಾಗ ಅದೇನಾಗತ್ತೆ? ಒಂದು ಪರಿಪೂರ್ಣತೆ ಆಗ್ತದೆ. ಈಗ ನಿಮ್ ಮನೇಲಿ ಚಪಾತಿ ಒಂದ್ ಕಡೆ ಬೇಯಿಸಿ ಇನ್ನೊಂದ್ ಕಡೆ ಹಂಗೆ ತಿಂತೀರಾ? ತಿನ್ರಿ, ಏನಾಗತ್ತೆ? ಒಂದ್ ಸೈಡ್ ಬೇಯಿಸ್ತೀರಿ, ಮೇಲೆ ಹಂಗೆ ಇರ್ಲಿ, ಏನಾಗತ್ತೆ? ತಿನ್ನೋದಿಲ್ಲ. ಯಾಕೆ? ಅದರಲ್ಲಿ ಪರಿಪೂರ್ಣತೆ. ರೈಸ್ ಮಾಡಿ ಅಷ್ಟೇ ಊಟ ಮಾಡ್ರಿ, ಇಲ್ಲ, ಅದು ಊಟ ಪರಿಪೂರ್ಣ ಆಗೋಲ್ಲ, ಅದಕ್ಕೆ ಸಾಂಬಾರ್ ಬೇಕು. ಹೌದಾ? ಕೆಲವ್ರಿಗೆ ಸಾಂಬಾರ್ ಇದ್ರೂ ನಡೆಯಂಗಿಲ್ಲ, ಸೈಡಿಗೆ ಬಾಜಿ ಇರ್ಬೇಕು. ಕೆಲವ್ರಿಗೆ ಬಾಜಿ ಇದ್ರು ಇದಾಗಲ್ಲ, ಒಂದ್ ಮೊಟ್ಟೆ ಇರ್ಬೇಕು, ಉಪ್ಪಿನಕಾಯಿ ಇರ್ಬೇಕು, ಹಪ್ಪಳ ಇರ್ಬೇಕು. ಅಂದ್ರೆ ಪರಿಪೂರ್ಣತೆನ ಬಯಸ್ತೀರಿ ಲೋಕದಲ್ಲಿ. ಅದೇ ಪ್ರಕಾರ ನಾವು ದೇವರಿಗೆ ಏನು ಕೊಡ್ತೇವಲ್ಲ ಪರಿಪೂರ್ಣವಾಗಿ ಕೊಡ.
ಇವತ್ತು ಸಂಡೇ ಚರ್ಚಿಗೆ ಬರುದಿದೆ, ಫುಲ್ ಕೊಡ್ರಿ ಸಂಡೇ. ಅರ್ಥ ಆಗ್ತದೆ? ನಿಜವಾಗಿ ಹೇಳ್ತೇನೆ, ಕೂಡಿ ಬರುವುದರಲ್ಲಿರುವಂತ ಬ್ಲೆಸ್ಸಿಂಗ್ ಲೋಕದಾಗ ಇಲ್ಲ. ಪ್ರಾರಂಭದ ಪ್ರಾರ್ಥನೆಯಿಂದ ಅಂತ್ಯದ ಆಶೀರ್ವಾದದವರೆಗೂ ದೇವರು ನಮ್ಮನ್ನ ನೋಡ್ತಿರ್ತಾನೆ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನ್ ಗೊತ್ತಾ? ನಾನು ಎಲ್ಲ ಮಾಡಿದ್ರೆ ದೇವರಿಗೆ ನಾನು ಗೌರವ ಕೊಟ್ಟೆ. ಏನ್ ಹೇಳ್ರಿ? ಯಾಕೆ ಹೇಳ್ರಿ? ದೇವರು ನಮ್ಮನ್ನ ಬಂದು ಕಾಯಬಾರ್ದು, ನಾವು ಬಂದು ದೇವರನ್ನ ಕಾಯುವಾಗ ನಾವು ದೇವರಿಗೆ ಕೊಡುವಂತ ಗೌರವ. ಚೀಫ್ ಗೆಸ್ಟ್ ಬಂದು ಜನರನ್ನ ಕಾದ್ರೆ ಗೌರವ ಇರ್ತದ? ಅದಕ್ಕೆ ಚೀಫ್ ಗೆಸ್ಟ್ ಅನ್ನು ಆಮೇಲೆ ಕರೀತಾರಲ್ಲ ಫಂಕ್ಷನ್ಗಳಾಗುವಾಗ. ಫಸ್ಟ್ ಜನ ಸೇರಿಸ್ತಾರೆ, ಜನ ಬಂದಾರ ಅಂತ ಫೋನ್ ಮಾಡ್ತಾರೆ, ಬಂದಿದಾರ ಅಂದಾಗ ಚೀಫ್ ಗೆಸ್ಟ್ ಬರ್ತಾರೆ. ಬಟ್ ದೇವ್ರು ಫೋನ್ ಮಾಡೋದಿಲ್ಲ. ಏನ್ ಮಾಡೋದಿಲ್ಲ? ಫಾಸ್ಟಿಗೆ ಫೋನ್ ಮಾಡಿ ಕೇಳೋದಿಲ್ಲ, ಜನ ಬಂದ್ರ ನಾ ಬರಲ್ಲ ಅಂತ. ಇಲ್ಲ, ದೇವ್ರಿಗೆ ಒಂದ್ಸರಿ ಹೇಳ್ಬಿಟ್ಟಿರ್ತೇವೆ ನಾವು, ಏನಂತ? ದೇವ್ರೇ, ಇಲ್ಲಿ ನಿನ್ನ ನಾವು ಆರಾಧನೆ 9 ಗಂಟೆ ಸ್ಟಾರ್ಟ್ ಮಾಡ್ತೇವೆ. ದೇವ್ರು ಫೋನ್ ಮಾಡೋದಿಲ್ಲ ನಂಗೆ, ಜನ ಬಂದ್ರ, ಲೋಹಿತ್ ಬಂದ, ನಾ ಬರಲ್ಲ ಅಂತ. ಇಲ್ಲ, ದೇವ್ರು 9 ಗಂಟೆ ಬಂದ್ಬಿಡ್ತಾರೆ, ಬಂದು ನಮ್ಮನ್ನು ಕಾಯ್ತಿರ್ತಾರೆ. ಓಕೆ, ಚರ್ಚ್ ಮೀನ್ಸ್ ನಿಜವಾಗಿ ಹೇಳ್ತೇನೆ, ಸಾಂಪ್ರದಾಯಿಕವಾದ ಸ್ಥಳ ಅಲ್ಲ, ನಿಜವಾಗಿಯೂ ದೇವರನ್ನು ಆರಾಧಿಸುವಂತ ಒಂದು ಸ್ಥಳ, ದೇವರ ಮಹಿಮೆಯನ್ನು ಹೊಂದುವಂತ ಸ್ಥಳ. ಓಕೆ, ಏನೇ ಮಾಡ್ರಿ ದೇವರಿಗೆ ಪರಿಪೂರ್ಣವಾಗಿ ಮಾಡ್ರಿ. ಇವತ್ತು ಆರಾಧನೆ ಬ್ಲೆಸ್ಸಿಂಗ್ ಹೋಯ್ತು, ಕಾಣಿಕೆ ಹಾಕುವಂತ ಬ್ಲೆಸ್ಸಿಂಗ್ ಹೋಯ್ತು, ಕೀರ್ತನೆ ಓದುವಂತ ಬ್ಲೆಸ್ಸಿಂಗ್ ಹೋಯ್ತು. ಹೌದಾ? ಈಗ ಎರಡೇ ಒಂದು ವಾಕ್ಯ ಅಂತೆ ಆಶೀರ್ವಾದ ಅಂದ್ರೆ 4-5 ಬ್ಲೆಸ್ಸಿಂಗ್ಗಳು ಹೋಗ್ತದೆ. ಕ್ಲಿಯರ್? ಇವತ್ತಿನ ಸಂದೇಶ ಯಾವುದು? ಇವತ್ತಿನ ಸಂದೇಶದ ಹೆಸರು 10 ಕನ್ನಿಕೆಯರು. ಏನ್ ಹೇಳ್ರಿ? ಅಲ್ಲ, 10 ಜನ ಇದಾರ ನೋಡ್ಬೇಡ್ರಿ, 10 ಜನ ಇದಾರ. ಎಸ್, ಏನ್ರಿ? 10 ಕನ್ನಿಕೆಯರ ಬಗ್ಗೆ ಇವತ್ತಿನ ಸಂದೇಶ. ಇದು ನಮ್ಮ ಸಭೆಗೆ ಅವಶ್ಯಕತೆ ಇದೆ ಎಂಬುದಾಗಿ ನನಗೆ ಅನಿಸ್ತು. ಸೊ ನಾನು ಪ್ರಾರ್ಥನೆ ಮಾಡುವಾಗ ಶುಕ್ರವಾರ ದಿವಸಲೇ ಈ ಸಂದೇಶವನ್ನು ನಾನು ರೆಡಿ ಮಾಡಿದ್ದೆ. ಓಕೆ, ಹಾಗಾಗಿ 10 ಕನ್ನಿಕೆಯರ ಸಂದೇಶದಲ್ಲಿ ಒಂದು ವಾಕ್ಯ ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ 1ನೇ ವಚನದಿಂದ 13 ವಚನದವರೆಗೂ. ಎಲ್ರೂ ಬೈಬಲ್ ತೆಗೀರಿ, ಎಲ್ರೂ ಸೇರಿ ಓದ್ರಿ. ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ 1ನೇ ವಚನದಿಂದ 13 ವಚನದವರೆಗೂ. ಯಾರಾದ್ರೂ ಒಬ್ರು ಓದ್ತೀರಾ? ಆಲ್ಮೋಸ್ಟ್ ಬರ್ತದ? ಓಕೆ, ಎಲ್ಲರಿಗೂ ಬರ್ತದ? ಓಕೆ, ಬೋರ್ಡ್ ನೋಡಿ, ಅಷ್ಟು ವಚನ ಓದೋಣ. 1, 2, 3 ಸ್ಟಾರ್ಟ್. ಎಲ್ರು ಎಚ್ಚರವಾಗಿರಿ. 10 ಜನ ಕನ್ನಿಕೆಯರು.
ಈ 10 ಜನ ಕನ್ನಿಕೆಯರು ಒಟ್ಟಿಗೆ ಹೋದ್ರು. ಓಕೆ, ಪ್ರೀತಿಯಿಂದ ಎಲ್ಲರೂ ಹೋದ್ರು. ಕರ್ತನು ಬರುವುದು ಸ್ವಲ್ಪ ತಡ ಆದಾಗ ಎಲ್ಲರೂ ಮಲಗಿದ್ರು. ಆದ್ರೆ ಮಧ್ಯರಾತ್ರಿಯಲ್ಲಿ ಕರ್ತನು ಬರೋಣ ಸಪ್ಪಳ ಸೌಂಡ್ ಕೇಳುವಾಗ ಎಲ್ಲರೂ ಎಚ್ಚರತ್ತುಕೊಂಡ್ರು. ಆದ್ರೆ ಅದರಲ್ಲಿ 5 ಜನರು ಆರತಿಗಳಿದೆ, ಎಣ್ಣೆ ತಗೊಳ್ಳಿಲ್ಲ. ಆಗ ಎಣ್ಣೆ ಇದ್ದಂತ ಬಳಿ ಕೇಳ್ತಾರೆ, ನಮಗೂ ಕೊಡ್ರಿ ಅಂದ್ರೆ ಅವ್ರು ಹೇಳಿದ್ರು, ನಿಮಗ್ ಕೊಟ್ರೆ ನಮಗೂ ಸಾಲದೆ ಹೋಯ್ತು. ಈ ಸಂದೇಶಕ್ಕೆ ಹೋಗಿಂತ ಮುಂಚೆ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಹೆಂಡತಿ, ಗಂಡ, ಅಣ್ಣ, ತಮ್ಮ, ಅಕ್ಕ, ಅವ್ವ, ಅಪ್ಪ ಇವರೆಲ್ಲ ಈಗ ನಿಮ್ಮ ಒಟ್ಟಿಗಿರ್ತಾರೆ. ಕರ್ತನ ಬರೋಣ ಬಂದಾಗ ಅಯ್ಯೋ ನೀನ್ ಹೋಗುದಿಲ್ಲ ಅಂತ ನಿನಗೋಸ್ಕರ ಅವ್ರು ನಿಂದಿರುವುದಿಲ್ಲ. ಅರ್ಥ ಆಗ್ತದ? ಏನ್ ಹೇಳ್ರಿ? ಕರ್ತನು ಬಂದಾಗ ನೀನ್ ನರ್ಗಕ್ಕೆ ಹೋಗ್ತಾ ಇದೀಯ ಅಂತ ಹೇಳಿ ನಿನಗೋಸ್ಕರ ಅವ್ರು ತ್ಯಾಗ ಮಾಡೋದಿಲ್ಲ ಸ್ವರ್ಗಾನ, ನೀನ್ ಬಿಟ್ಟು ಹೋಗ್ತಾರ ಅವ್ರು ಅಷ್ಟೇ. ಅರ್ಥ ಆಗ್ತದೆ ನಾನು ಹೇಳಿದ್ದು? ಕರ್ತನ ಬರೋಣ ಬಂದಾಗ ಒಂದು ವೇಳೆ ಇಲ್ಲಿ ಕೂತಂತವ್ರು ಇಬ್ರು ಗಂಡ ಹೆಂಡತಿ ಇದ್ದಾಗ, ಗಂಡ ಒಂದು ವೇಳೆ ಎತ್ತಲ್ಪಟ್ಟ, ಹೆಂಡತಿ ಬಿಡಲ್ಪಡ್ತಾ ಇದ್ದಾಳೆ ಅಂದಾಗ, ಗಂಡ ಹೆಂಡತಿ ಐರಿ ನನ್ನನ್ನು ಕರ್ಕೊಂಡು ಹೋಗ್ರಿ ಅಂದಾಗ ಗಂಡ ನಿರುವುದಿಲ್ಲ. ಇಷ್ಟು ವರ್ಷ ನಿನ್ ಜೊತೆಗಿದ್ದೆ, ನೀ ಬರ್ಲಿಲ್ಲ, ಟಾಟಾ ಅಂತಾನೆ. ಅರ್ಥ ಆಗ್ತದೆ ನಾನು ಹೇಳಿದ ನಿಮಗೆ? ಹಾಗೆ ಹೆಂಡತಿ ಕೂಡ ಎತ್ತಲ್ಪಟ್ಟು ಗಂಡ ಬಿಟ್ಟಾಗ ಗಂಡನಿಗೋಸ್ಕರ ಹೆಂಡತಿನೂ ಬರುವುದಿಲ್ಲ. ಈಗ ಬೇಕಾದ್ರೆ ಪ್ರಾಣ ಕೊಡ್ತೀನಿ ಅಂತ ಹೇಳ್ತಾರೆ, ಈಗೆಲ್ಲ ಕೊಡ್ತೇನೆ ಅಂತಾರೆ, ಬಟ್ ಅವಾಗ ನಿಲ್ಲೋದಿಲ್ಲ ನಿಮ್ಗೋಸ್ಕರ ಯಾರು. ಅರ್ಥ ಆಗ್ತದೆ ನಾನು ಹೇಳಿದ ನಿಮಗೆ? ಓಕೆ, ಇಲ್ಲಿ ನಾವು ನೋಡುವಾಗ 10 ಕನ್ನಿಕೆಯರಿದ್ದಾರೆ. ಏನ್ರಿ? 10 ಜನ ಕನ್ನಿಕೆಯರಿದ್ದಾರೆ. ಸೊ ಈ 10 ಜನ ಕನ್ನಿಕೆಯರು, ಅವರಿಗೆ ಇಂಗ್ಲಿಷ್ ಅಲ್ಲಿ 10 ವರ್ಜಿನ್ಸ್ ಅಂತ ಕರೀತಾರೆ, ಮದುವೆ ಆಗದೆ ಇರುವಂತ ಕನ್ನಿಕೆ. ಇದು ಏನ್ ತೋರಿಸ್ತದಂದ್ರೆ, ಕನ್ನಿಕೆ ಅಂದ್ರೆ ಮದುವೆಗೆ ಸಿದ್ಧಳಾದಂತ ಒಂದು ಸ್ತ್ರೀ. ಸೊ ಮದುವೆ ಆಗುವುದಕ್ಕಾಗಿ ಯಾರು ಬರ್ತಾರೆ? ಮದುವೆ ಗಂಡು ಬರ್ತಾರೆ, ಮದಲಿಂಗನು ಬರ್ತಾರೆ. ಇವರೆಲ್ಲ ಕನ್ನಿಕೆಯರು, ಕರೆಕ್ಟ್? ಸೊ ಇಲ್ಲಿ ಮದಲಿಂಗನು ಯಾರಾಗಿದ್ದಾರೆ ಅಂದ್ರೆ ಕರ್ತನಾದ ಯೇಸು ಸ್ವಾಮಿ ಆಗಿದ್ದಾರೆ. ಈ ಕರ್ತನಾದ ಯೇಸು ಸ್ವಾಮಿ ತನ್ನ ಕನ್ಯೆಯನ್ನ ನೋಡುವುದಕ್ಕಾಗಿ, ಅಂದ್ರೆ ಕರ್ಕೊಂಡು ಹೋಗುವುದಕ್ಕಾಗಿ ಬರುವುದಂತ ಒಂದು ಸಿಚುವೇಶನ್. ಅರ್ಥ ಮಾಡ್ಕೊಡ್ರಿ, ಇಲ್ಲಿ 10 ಜನ ಕನ್ನಿಕೆಯರು ಅಂದ್ರೆ ಯಾರು ಅಂದ್ರೆ ಸಭೆ. ಯಾರು? 10 ವರ್ಜಿನ್ಸ್ ಅಂದ್ರೆ ಅವ್ರು ಯಾರು ಅಲ್ಲ, ಬೇರೆ. ಅವ್ರು ಯಾರಾಗಿದ್ದಾರೆ ಗೊತ್ತಾ? ವರ್ಜಿನ್ಸ್ ಅಂತ ಹೇಳಿದ್ರೆ ಅವರು ಕನ್ನಿಕೆಯರು ಅಂದ್ರೆ ಅದು ಸಭೆ. ಇಲ್ಲಿ ಕೂತಂತ ನೀವೆಲ್ಲ ಇದ್ದೀರಲ್ಲ, ನಿಮ್ಮೆಲ್ಲರನ್ನ ಸೇರಿ ಕನ್ನಿಕೆಯರು ಅಂತ ಹೇಳ್ತಾರೆ. ಈ ಸಭೆಗಾಗಿ ಕರ್ತನು ಒಂದು ದಿವಸ ಮಧ್ಯ ಆಕಾಶದಲ್ಲಿ ಕಾಣಿಸ್ಕೊಳ್ತಾನೆ. ಯಾಕೆಂದ್ರೆ ಈ ಸಭೆಯನ್ನ ಕರ್ಕೊಂಡು ಹೋಗಕ್ಕೆ. ಈ ಸಭೆಯಲ್ಲಿ ಹೇಗೆ ಅವರೆಲ್ಲರೂ ಕನ್ನಿಕರು ಒಂದಾಗಿದ್ರು, ಹಾಗೆ ಇಲ್ಲಿ ಎಲ್ಲಾ ಕನ್ನಿಕರು ಒಂದಾಗೆ ಕುತ್ಕೊಂಡಿದ್ದೀರಿ. ಅರ್ಥ ಮಾಡ್ಕೊಡ್ರಿ, ದೇವರ ದೃಷ್ಟಿಯಲ್ಲಿ ಬರೀ ಸ್ತ್ರೀ ಅಲ್ಲ, ಇಡೀ ಸಭೆ ಏನಾಗಿದೆ? ಕನ್ನಿಕೆಯಾಗಿದೆ. ಆದ್ರೆ ನನಗೆ ಗೊತ್ತಿಲ್ಲ ಇದರಲ್ಲಿ ಎಷ್ಟು ಜನ ಬುದ್ಧಿವಂತ ಕನ್ನಿಕರಿದ್ದಾರೆ, ಎಷ್ಟು ಜನ ಬುದ್ಧಿ ಇಲ್ಲದ ಕನ್ನಿಕರಿದ್ದಾರೆ. ಇಂಗ್ಲಿಷ್ ಹೇಳ್ತಾರೆ ವಾಯ್ಸ್ ವರ್ಜಿನ್ಸ್, ಫುಲ್ಲಿಶ್ ವರ್ಜಿನ್ಸ್. ಎಷ್ಟು ಜನ ಇಲ್ಲಿ ಕೂತಂತವರು ಜ್ಞಾನವಂತರು, ತಿಳುವಳಿಕೆವಂತರು, ಜಾಣರಿದ್ದೀರಿ ಅಂತ ನಂಗೆ ಗೊತ್ತಿಲ್ಲ. ಬಟ್ 2 ಜನ ಮಿಕ್ಸ್ ಇದ್ದೀರಿ. ಬಟ್ ಇವತ್ತು ದೇವರು ನಿಮ್ಮನ್ನು ಏನ್ ಕರೀತಾ ಇದ್ದಾನೆ? ಯಾರು ಮೂರ್ಖ ಕನ್ನಿಕೆಯರಾಗಿ ಕೂತ್ಕೊಂಡಿದ್ದೀರಿ, ಅವ್ರು ಎಚ್ಚೆತ್ತುಕೊಂಡು ಜಾಣರಾಗ್ರಿ ಅಂತ ದೇವರ ಕರೆ. ಅರ್ಥ ಆಗ್ತದೆ? ಸೊ 10 ಜನ ಕನ್ನಿಕೆಯರಿಂದ ಇಡೀ ಸಭೆಗೆ ದೇವರು ಮಾತನಾಡ್ತಾ ಇದ್ದಾರೆ. ಒಂದ್ ತಿಳ್ಕೊಡ್ರಿ, ಇವತ್ತು ಯಾರಾದ್ರೂ ನೀವು ಫಸ್ಟ್ ಟೈಮ್ ಸಭೆಗೆ ಬಂದಿರ್ಬೋದಾದ್ರೆ ದೇವರು ನಿಮ್ಮ ಜೊತೆ ಇವತ್ತು ಕೂಡ ಮಾತಾಡ್ತದೆ. ಏನ್ ಗೊತ್ತಾ? ಈ ಲೋಕದಲ್ಲಿ ಒಂದು ದಿವಸ ನಮ್ದೆಲ್ಲರ ಸಮಯ ಮುಗಿದೋಗ್ತದೆ. ಒಂದು ದಿವಸ ಈ ಲೋಕ ಅಂತ್ಯ ಆಗ್ತದೆ. ಆಗ ಕರ್ತನಾದ ದೇವರು ಬರ್ತಾರೆ. ಯಾರ್ಯಾರ ಪಾಪಗಳು ತೊಳೆಯಲ್ಪಟ್ಟಿದೆಯೋ, ಯಾರ್ಯಾರು ಪರಿಶುದ್ಧರಾಗಿದ್ದಾರೋ, ಯಾರ್ಯಾರು ಯೇಸುವನ್ನ ಅಂಗೀಕರಿಸಿದಾರೋ ಅವರಿಗಾಗಿ ಕರ್ತನು ಬರೋನಾಗಿರ್ತಾನೆ. ಒಂದು ವೇಳೆ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟದೇ ಇದ್ರೆ, ಒಂದು ವೇಳೆ ನಾನು ರಕ್ಷಣೆ ಹೊಂದಿಲ್ಲ ಅಂದ್ರೆ, ಅಲ್ಲಿ ನಾವು ಕೊನೆಯ ವಚನ ಓದಿದ್ವಿ, ಅವರು ಗೋಳಾಡ್ತಾ ಇದ್ದಾರೆ, ಕಣ್ಣೀರ್ ಹಾಕ್ತಾ ಇದ್ದಾರೆ, ದೇವರೇ ನಮಗೆ ಬಾಗಿಲು ತೆರಿ. ಅವಾಗ ನಾವು ಎಷ್ಟೇ ಕಣ್ಣೀರ್ ಹಾಕಿ ಬೊಬ್ಬೆ ಮಾಡಿದ್ರು
ದೇವರು ಹೇಳುದು ಒಂದೇ, ನೀವ್ಯಾರು ನನಗೆ ಗೊತ್ತಿಲ್ಲ. ಬಟ್ ಈಗ ದೇವರ ಮಾತು ಹೇಳುದಿಲ್ಲ, ನೀನ್ ಯಾರ ನನಗೆ ಗೊತ್ತಿಲ್ಲ ಅಂತ ಈಗ ಹೇಳುದಿಲ್ಲ. ಎಲ್ಲರನ್ನ ದೇವರು ಕರೀತಾನೆ ಅಮ್ಮ ಅಂತ, ಎಲ್ಲರನ್ನ ದೇವರು ಕರೀತಾನೆ ಮಗನೇ ಅಂತ, ಮಗಳೇ ಅಂತ. ಈಗಲೇ ಎಚ್ಚೆತ್ತುಕೊಂಡು ಆ ಸತ್ಯ ದೇವರ ಕಡೆಗೆ ನಾವು ಹೋಗ್ಬೇಕು. ಈಗಲೇ ಆ ಕರ್ತನನ್ನ ನಾವು ನಂಬಬೇಕು. ಈಗಲೇ ನಮ್ಮ ಪಾಪಗಳಿಗಾಗಿ ದೇವರ ಮುಂದೆ ಗೋಳಾಡ್ಬೇಕು. ಈಗಲೇ ನಮ್ಮ ಪಾಪಗಳಿಗಾಗಿ ನಾವು ಪಶ್ಚಾತ್ತಾಪ ಪಟ್ರೆ ನಿಜವಾಗಿ ಹೇಳ್ತೇನೆ, ಆ ದಿನದಲ್ಲಿ ನಾವು ಸಂತೋಷವಾಗಿ ಕರ್ತನ ಸಂಗಡ ಹೋಗ್ತೇವೆ, ಸಂತೋಷವಾಗಿ ದೇವರ ಸಂಗಡ ಹೋಗ್ತೇವೆ. ಅದಕ್ಕಾಗಿ ಪ್ರಿಯರೇ, ಇವತ್ತು ನೀವು ಹೊಸದಾಗಿ ಯಾರಾದ್ರೂ ಫಸ್ಟ್ ಟೈಮ್ ಬಂದಿದ್ರೆ, ಇವತ್ತು ದೇವರು ನಿಮ್ಗೆ ತಿಳಿಸುವಂಥದ್ದು ಏನು ಗೊತ್ತಾ? ರಕ್ಷಣೆ ಅನ್ನುವಂಥದ್ದು ಬೇರೆ ಎಲ್ಲಿ ಇಲ್ಲ, ಒಂದೇ ಹೆಸರಿನಲ್ಲಿದೆ. ಆ ಹೆಸರು ಯಾವುದು? ಯೇಸು. ಪಾಪದ ನಿವಾರಣೆ, ಪಾಪ ಪರಿಹಾರ, ಪಾಪದ ಬಿಡುಗಡೆ ಒಂದೇ ಹೆಸರಿನಲ್ಲಿದೆ. ಯಾವುದು? ಯೇಸು. ಯಾಕೆ ಬೈಬಲ್ ಅದೇ ಹೇಳ್ತದೆ, ಆಕಾಶದ ಕೆಳಗಡೆ ಭೂಮಿಯ ಮೇಲೆ ಮನುಷ್ಯರ ರಕ್ಷಣೆಗಾಗಿ ಕೊಡಲ್ಪಟ್ಟಂತ ಒಂದೇ ನಾಮ, ಅದು ಯೇಸು ನಾಮ. ಹಾಗಾಗಿ ನಾನು ಹೇಳುವಂಥದ್ದೇನು, ಯಾರಾದರೂ ಇನ್ನು ನೀವು ಕರ್ತನನ್ನ ನಂಬಿಲ್ಲ ಆದ್ರೆ, ಇವತ್ತು ದೇವರು ನಿಮ್ಮನ್ನ ಕರ್ಕೊಂಡ್ ಬಂದಿದ್ದಾರೆ, ದೇವರು ನಿಮ್ಮನ್ನು ಪ್ರೀತಿಸ್ತಾರೆ, ದೇವರು ನಿಮ್ಮನ್ನ ಕನಿಕರಿಸ್ತಾ ಇದ್ದಾರೆ. ಆತನನ್ನ ನೀವು ನಂಬ್ರಿ ಎಂಬುದಾಗಿ. ಓಕೆ, ಸೊ ಇಲ್ಲಿ ನಾವು ನೋಡುವಾಗ ಕನ್ನಿಕೆಯರು ಅಂತ ಹೇಳಿದ್ರೆ ಅದು ಸಭೆ. ಸಭೆಯಲ್ಲಿ ಎಲ್ಲಾ ಜನರನ್ನ ನೋಡಿ ದೇವರು ಹೇಳುವಂಥದ್ದು ಏನಂದ್ರೆ ಕನ್ನಿಕೆಯರು, ಕನ್ನಿಕೆಯರು, ಕನ್ನಿಕೆಯರು. ಈ ಕನ್ನಿಕೆಯರಲ್ಲಿ 5 ಜನ ಯಾರಿದ್ದಾರೆ? ಬುದ್ಧಿವಂತವರಿದ್ದಾರೆ. ಬುದ್ಧಿವಂತರಂದ್ರೆ ಯಾರು ಗೊತ್ತಾ? ಬುದ್ಧಿವಂತ ಕನ್ನಿಕೆಯರಂದ್ರೆ ಅವ್ರಿಗೆ ಏನಂತ ಕರಿತೀವಂದ್ರೆ, ಯಾರು ದೇವರ ವಾಕ್ಯವನ್ನ ಕೇಳಿ ಅದಕ್ಕೆ ವಿಧೇಯರಾಗ್ತಾರೋ ಅವರು ಬುದ್ಧಿವಂತ ಕನ್ನಿಕೆಯರು. ಯಾರು ಹೇಳ್ರಿ? ದೇವರ ವಾಕ್ಯವನ್ನ ಕೇಳಿ ಅದಕ್ಕೆ ಯಾವ ವ್ಯಕ್ತಿ ವಿಧೇಯನಾಗ್ತಾನೆ ಅವರೇನಾಗಿದ್ದಾರೆ? ಬುದ್ಧಿವಂತರಾಗಿದ್ದಾರೆ. ನೋಡ್ರಿ, 7ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ 24ನೇ ವಚನ ಹೇಳ್ತದೆ, ನನ್ನ ಮಾತುಗಳನ್ನ ಕೇಳಿ ಅವುಗಳಂತೆ ನಡೆಯುವನು ಬಂಡೆಯ ಮೇಲೆ ಮನೆ ಕಟ್ಟಿಕೊಂಡ ಬುದ್ಧಿ ಉಳ್ಳ ಮನುಷ್ಯನು. ಹೋದ್ರಿ, ಮತ್ತಾಯನ ಬರೆದ ಸುವಾರ್ತೆ 7:24 ಏನ್ ಹೇಳ್ತದೆ? ಈ ನನ್ನ ಮಾತುಗಳನ್ನ ಕೇಳಿ ಬುದ್ಧಿವಂತ ಮನುಷ್ಯ. ಸಿ, ಬುದ್ಧಿವಂತ ಯಾರಿಗೆ ಹೇಳ್ತಾ ಇದ್ದಾರೆ ದೇವರು? ಯಾರಿಗೆ ಹೇಳ್ತಾ ಇದ್ರಿ? ದೇವರ ವಾಕ್ಯವನ್ನ ಕೇಳಿ ವಾಕ್ಯದ ಪ್ರಕಾರ ನಡೆಯೋನು ಬುದ್ಧಿವಂತ ವ್ಯಕ್ತಿ. ಬಂಡೆ ಮೇಲೆ ಮನೆ ಕಟ್ಕೊಂಡಿರ್ತಾನೆ. ಬಂಡೆ ಅಂದ್ರೆ ಕರ್ತನು. ಆ ಬಂಡೆ ಮೇಲೆ ನೀನು ಮನೆ ಕಟ್ಟಿದ್ರೆ ನಿನ್ನ ಮನೆ ಬಿರುಗಾಳಿ ಬೀಸುವಾಗ ಬೀಳುವುದಿಲ್ಲ, ಅಲೆಗಳು ಬರುವಾಗ ನಿನ್ನ ಮನೆ ಬೀಳುವುದಿಲ್ಲ. ಯಾಕೆಂದ್ರೆ ನಿನ್ನ ಮನೆಯ ಅಡಿಪಾಯ ಬಂಡೆ ಆಗಿದೆ. ಬಂಡೆ ಮೇಲೆ ಕಟ್ಟಿದ ಮನೆ ಶಾಶ್ವತವಾಗಿ ನಿಲ್ತದೆ. ಅರ್ಥ ಏನು? ನೀನು ಬಿದ್ದು ಹೋಗುದಿಲ್ಲ ಅಂತ. ಬಟ್ ಯಾವಾಗ ನೀನು ಕರ್ತನ ವಾಕ್ಯವನ್ನ ಕೇಳಿ ಅದಕ್ಕೆ ವಿಧೇಯರಾದ್ರೆ ಬುದ್ಧಿವಂತ. ಇವತ್ತು ನಿಮ್ಮನ್ನು ಪರೀಕ್ಷೆ ಮಾಡ್ಕೊಡ್ರಿ, ನಾನು ವಾಕ್ಯವನ್ನ ಕೇಳಿ ವಿಧೇಯರಾಗ್ತಾ ಇದ್ದೇನಾ? ದೇವರ ವಾಕ್ಯವನ್ನ ಕೇಳಿ ಅದಕ್ಕೆ ಪ್ರತಿಯೊಂದು ಸಾರಿ ದೇವರು ಏನ್ ಹೇಳ್ತಾರೆ ಅದಕ್ಕೆ ನಾನು ಅದಕ್ಕೆ ಹೋಗೊಟ್ಟು ನೀನ್ ಹೇಳಿದ್ದನ್ನೇ ಮಾಡ್ತೇನೆ ದೇವ್ರ ಅಂತ ಹೇಳ್ತಾ ಇದ್ದೇವ? ಒಂದ್ಸರಿ ನಿಮ್ಮನ್ನು ನೀವು ಟೆಸ್ಟ್ ಮಾಡ್ಕೊಡ್ರಿ, ನೀವು ಬುದ್ಧಿವಂತರ ಅಥವಾ ಮೂರ್ಖರಾಗಿದ್ದೀರಾ? ಹಾಗಾದ್ರೆ ಬುದ್ಧಿವಂತಿಕೆಯರಂದ್ರೆ ಯಾರು? ಒಬಿಡಿಯಂಟ್. ದೇವರ ವಾಕ್ಯವನ್ನ ಅದಕ್ಕೆ ವಿಧೇಯರಾಗೋರು ಬುದ್ಧಿವಂತ. ಹಾಗಾದ್ರೆ ಮೂರ್ಖರು ಯಾರೀಗ? ಡಿಸ್ಒಬಿಡಿಯಂಟ್. ಯಾರಿ? ಅಂದ್ರೆ ದೇವರ ವಾಕ್ಯಕ್ಕೆ ಅವಿಧೇಯರಾಗೋರು ಏನಾಗಿದ್ದಾರೆ? ಏನಾಗಿದ್ದಾರೆ ಹೇಳ್ರಿ? ಹೇಳ್ರಿ ಹೇಳ್ರಿ ಏನಾಗಿದ್ದಾರೆ? ಮೂರ್ಖರಲ್ರಿ, ಬುದ್ಧಿಹೀನರು ಬೇಡ. ಏನು? ಯಾರು ಮೂರ್ಖರು? ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ವಿಧೇಯರಾಗದೆ ಹೋದ್ರೆ ಅವ್ರೇನು? ಜೋರಾಗಿ ಹೇಳ್ರಿ. ಪಕ್ಕದವ್ರು ಕೇಳ್ರಿ, ನೀನ್ ಏನಾಗಿದ್ದೆ ಅಂತ ಹೇಳ್ತಾರ. ಏನಂದ್ರೆ ಅವರು ವಾಕ್ಯ ಕೇಳಿ ವಿಧೇಯರಾಗುವಂತ ಬುದ್ಧಿವಂತರ ಅಂತ ಅಥವಾ ಬುದ್ಧಿ ಇಲ್ಲದವರಂತ? ಏನಂತೆ? ಯಾಕೆ 26ನೇ ವಚನ ಹೇಳ್ತದೆ, ಒಂದು ವೇಳೆ ಕೇಳಿಯೂ ಎಸ್
ಬುದ್ಧಿಹೀನ ಮೂರ್ಖ ಯಾರು ವಾಕ್ಯವನ್ನು ಕೇಳಿಯೂ ಆ ವಾಕ್ಯಕ್ಕೆ ಅವಿಧೇಯನಾದ್ರೆ ಅವನು ಬುದ್ಧಿಹೀನ. ಹಾಗಾದ್ರೆ ಬುದ್ಧಿವಂತ ಸ್ತ್ರೀಯರು, ಕನ್ಯಕರು ಯಾರು, ಬುದ್ಧಿವಂತ ಸಭಿಕರು ಯಾರು? ದೇವರ ವಾಕ್ಯಕ್ಕೆ ವಿಧೇಯರಾಗೋರು. ಬುದ್ಧಿಹೀನ ಸಭೆಯವರು ಯಾರು? ದೇವರ ವಾಕ್ಯವನ್ನು ಕೇಳಿಯೂ ಅದಕ್ಕೆ ವಿಧೇಯತೆ ಆಗದೇ ಇದ್ರೆ ನೀನು ಬುದ್ಧಿಹೀನ. ಹಾಗಾದ್ರೆ ಇವರ ಅಂತ್ಯಸ್ಥಿತಿ ಏನಾಯ್ತು? ಕರ್ತನ ಸಂಗಡ ಯಾರು ಹೋದ್ರು? ಬುದ್ಧಿವಂತಿಕೆ. ಅದಕ್ಕೆ ಹಂಗೆ ಹೇಳ್ಬೇಡ್ರಿ, ದೇವರ ವಾಕ್ಯಕ್ಕೆ ವಿಧೇಯರಾದವರು. ಹಾಗಾದ್ರೆ ನೀವು ಎವ್ರಿ ಡೇ ದೇವರು ನಿಮ್ಮ ಸಂಗಡ ಮಾತನಾಡುವಾಗ ವಿಧೇಯರಾಗ್ತಾ ಇದ್ದೀರಾ? ಪ್ರತಿ ಭಾನುವಾರ ದೇವರ ವಾಕ್ಯ ನಿಮ್ಗೆ ಹೇಳ್ತದೆ, ನೀವು ಹಿಂಗೆ ಮಾಡ್ರಿ, ಹಂಗೆ ಮಾಡ್ರಿ, ವಿಧೇಯರಾಗ್ತಾ ಇದ್ದೀರಾ? ಜಸ್ಟ್ ನಿಮ್ಮನ್ನು ನೀವು ಟೆಸ್ಟ್ ಮಾಡ್ಕೊಡ್ರಿ. ಒಂದು ವೇಳೆ ನಿಮ್ಮನ್ನು ನೀವು ಪರೀಕ್ಷೆ ಮಾಡ್ಕೊಳ್ಳುವಾಗ ನೀವು ಅದಕ್ಕೆ ಅವಿಧೇಯರಾದ್ರೆ ನೀವು ಯಾರಾಗಾದ್ರೆ? ನೀವು ಸಹ ಏನಾಗಿದ್ದೀರಿ? ಬುದ್ಧಿ ಇಲ್ಲದ ಸ್ತ್ರೀ, ಅದು ಕನ್ಯಕೆಯರು, ಬುದ್ಧಿ ಇಲ್ಲದ ಸಭಿಕರಾಗಿದೆ. ಓಕೆ, ಇಲ್ಲಿ ಏನೇನಿದೆ? ಕನ್ಯಕರಿದ್ದಾರೆ, ಅದರಲ್ಲಿ 2 ಪಂಗಡ ಇದೆ. ಒಂದು ಬುದ್ಧಿವಂತರು, ಇನ್ನೊಂದು ಬುದ್ಧಿ ಇಲ್ಲದವರು. ಓಕೆ, ಇವ್ರು ಏನ್ ಮಾಡ್ತಾರೆ? ಏನ್ ತಗೊಂಡ್ ಬಂದ್ರಿ ಅವರು? ಎಲ್ಲರೂ ಏನ್ ತಗೊಂಡ್ ಬಂದ್ರು? ಆರತಿಗಳಿಗೆ ಲ್ಯಾಂಪ್ ಅಂತ ಕರೀತಾರೆ. ಏನ್ ತಗೊಂಬಂದ್ರಿ ಅಂದ್ರೆ ಏನ್ ಗೊತ್ತಾ? ದೀಪ. ಆರತಿಗಳು ಅಂದ್ರೆ ಏನು? ದೀಪ ಅಲ್ಲ, ಇನ್ನೊಂದು ಆರತಿ ಅಂದ್ರೆ ಆರತಿ ಒಳಗೆ ದೀಪ ಹಚ್ತಾರೆ. ಆರತಿ ಅಂದ್ರೆ ದೇವರ ಆಜ್ಞೆಗಳು. ಏನ್ರಿ? ದೇವರ ಆಜ್ಞೆಗಳು. ನೀವು ನೋಡ್ರಿ, ಜ್ಞಾನೋಕ್ತಿ ಪುಸ್ತಕದಲ್ಲಿ ಇದೆ ದೇವರ ಆಜ್ಞೆ. ಇವರೆಲ್ಲರಿಗೂ ದೇವರ ಆಜ್ಞೆ. ಹಾಗಾದ್ರೆ ಇಲ್ಲಿದ್ದಂತ ಪ್ರತಿಯೊಬ್ಬರು ದೇವರ ಆಜ್ಞೆ ಹೊಂದಿದ್ದೀರಾ? ಯಾರಿಗೆ ದೇವರ ಆಜ್ಞೆ ಗೊತ್ತಿಲ್ಲ ಹೇಳ್ರಿ ನೋಡೋಣ. ಯಾರಿಗಾರು ಇದೀರಿ ಇಲ್ಲಿ? ನಂಗೆ ಗೊತ್ತಿಲ್ರಿ ಇದು ಅನ್ನೋರು ಇದ್ದೀರಾ? ಸುಳ್ಳು ಹೇಳ್ಬಾರ್ದು, ದೇವರ ಆಜ್ಞೆ ಗೊತ್ತಿದ್ಯಾ? ಮಾತಾಡ್ರಿ. ಮೋಸ ಮಾಡಬಾರ್ದು, ದೇವರ ಆಜ್ಞೆ ಗೊತ್ತಿದೆಯಾ? ಇನ್ನೊಬ್ಬರಿಗೆ ಬೈಬಾರ್ದು, ಗೊತ್ತಿದೆಯಾ? ಹೊಟ್ಟೆ ಕಿಚ್ಚು ಪಡಬಾರ್ದು, ಗೊತ್ತಿದೆಯಾ? ನಿಂದಿಸಬಾರ್ದು, ಗೊತ್ತಿದೆಯಾ? ಚಾಡಿ ಹೇಳ್ಬಾರ್ದು, ಗೊತ್ತಿದೆಯಾ? ಇವೆಲ್ಲ ದೇವರ ಆಜ್ಞೆ ಗೊತ್ತಿದೆಯಲ್ಲೋ, ಆದ್ರೂ ಮಾಡ್ತಾ ಇದ್ದೀರಿ? ಇದಕ್ಕೆ ಉತ್ತರ ಏನು? ಹೊಟ್ಟೆ ಕಿಚ್ಚು ಪಡಬಾರ್ದು, ದೇವರ ಆಜ್ಞೆ, ಆದ್ರೂ ಪಡ್ತಾ ಇದ್ದೀರಿ? ಮೋಸ ಮಾಡಬಾರ್ದು, ದೇವರ ಆಜ್ಞೆ, ಆದ್ರೂ ಮಾಡ್ತಾ ಇದ್ದೀರಿ? ವ್ಯಭಿಚಾರ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ಏನ್ ಮಾಡಬಾರ್ದು ಅಂತ ಬೈಬಲ್ ಅಲ್ಲಿ ಬರೆದ್ರು ಅವೆಲ್ಲ ಮಾಡ್ತಾ ಇದ್ದೀರಾ? ಮಾತಾಡ್ರಿ, ಜೋರಾಗಿ ಹೇಳ್ರಿ. ಹೂಣ ಇಲ್ಲ, ಯಾರು ಸುಳ್ಳು ಹೇಳ್ತಾ ಇಲ್ಲ. ಸುಳ್ಳೇ ಹೇಳುದಿಲ್ಲ. ಯಾರು ಇದ್ದೀರಾ? ಸಿಟ್ಟೆ ಮಾಡೋದಿಲ್ಲ ಇದೀರಾ? ಹೊಟ್ಟೆ ಕಿಚ್ಚೆ ಇಲ್ಲರಿಪ್ಪ ನನಗೆ. ಹಾಗಾದ್ರೆ ಎಲ್ಲರಿಗೆ ದೇವರ ಆಜ್ಞೆ ಗೊತ್ತಿದೆ. 10 ಕನ್ನಿಕರ ಆರತಿಗಳಿದೆ, ಎಲ್ಲರ ಕಡೆ ದೇವರ ಆಜ್ಞೆ ಇದೆ, ಎಲ್ಲರಿಗೂ ಗೊತ್ತಿದೆ. ಸಮಸ್ಯೆ ಏನು? ಬರೇ ದೇವರ ಆಜ್ಞೆಗಳಿದ್ರೆ ಅಲ್ಲ, ಬರೇ ದೇವರ ಆಜ್ಞೆಗಳಿದ್ರೆ ಆಗುದಿಲ್ರಿ. ದೇವರ ಆಜ್ಞೆ ಜೊತೆಗೆ ನಾವು ನೋಡ್ತೇವೆ ನೆಕ್ಸ್ಟ್ ಏನಿತ್ತಲ್ಲಿ? ಹೀಗಿತ್ತು, ಏನು? ದೀಪ, ಲೈಟ್. ಏನಿತ್ತಲ್ಲಿ? ಆರತಿ ಇದ್ರೆ ಅಷ್ಟೇ ಅಲ್ಲ, ಅದ್ರೊಳಗೆ ಏನಿತ್ತು? ದೀಪ. ಏನಿದು ದೀಪ? ಇದು ದೇವರ ವಾಕ್ಯ. ಇನ್ನೊಂದು ಹೇಳ್ಬೇಕಂದ್ರೆ ದ ಲಾ, ಧರ್ಮಶಾಸ್ತ್ರ. ಇಬ್ರಿಯ ಭಾಷೆ ಅದಕ್ಕೆ ತೋರ ಅಂತ ಕರೀತಾರೆ. ಧರ್ಮಶಾಸ್ತ್ರ ಯಾರ ಕೈಯಾಗಿಲ್ಲ? ಇಟ್ಕೊಂಡು ಬಂದಿರಿ? ಪ್ರತಿಯೊಬ್ಬರು ಮನೆಗೂ ಇದೆಯಾ ಧರ್ಮಶಾಸ್ತ್ರ? ಇದೆಯಾ? ತೋರಿಸ್ರಿ. ಎಲ್ಲರ ಮನೆಗೂ ಧರ್ಮಶಾಸ್ತ್ರ ಇದೆ. ಅರ್ಥ ಏನು? ಎಲ್ಲರ ಕಡೆ ಧರ್ಮಶಾಸ್ತ್ರ ಇದೆ. ಆ ಧರ್ಮಶಾಸ್ತ್ರದ ಎಲ್ಲಾ ದಶಾಜ್ಞೆಗಳು ನಿಮಗೆ ಗೊತ್ತಿದೆ, ಎಲ್ಲ ಆಜ್ಞೆಗಳು ನಿಮಗೆ ಗೊತ್ತಿದೆ. ಸಮಸ್ಯೆ ಏನು ಗೊತ್ತಾ? ಸಮಸ್ಯೆ ಏನು? ಆರತಿ ಇದೆ. ಓಕೆ, ಎಲ್ಲರೂ ಆರತಿಗಳು ತಗೊಂಬಂದಿರಿ. ಸಮಸ್ಯೆ ಏನು ಗೊತ್ತಾ? ದೀಪ ಹಚ್ಚಬೇಕಂತ ರೆಡಿ ಮಾಡ್ಕೊಂಡಿದ್ದೀರಿ, ಯಾಕೆ ಧರ್ಮಶಾಸ್ತ್ರ ಎಲ್ಲರ ಕಡೆ ಇದೆ. ಆದ್ರೆ ನಮ್ಮ ಸಮಸ್ಯೆ ಏನಂದ್ರೆ ಇದಕ್ಕೆ ಬೇಕಾದ ಎಣ್ಣೆ ಇಲ್ಲ. ಏನಿಲ್ಲ? ಏನಿದೆ ಎಣ್ಣೆ? ಏನಿಲ್ಲ ನಮ್ಮಲ್ಲಿ. ಪರಿಶುದ್ಧಾತ್ಮ ಇಲ್ಲ ಅಂತ ಹೆಂಗೆ ಗೊತ್ತಾಗ್ತದೆ? ಆತನ ಫಲ ಇಲ್ಲ. ಇನ್ನೊಂದು ಹೇಳ್ಬೇಕಂದ್ರೆ ದೇವರಿಗೆ ನಾನು ವಿಧೇಯ ಆಗಬೇಕೆಂಬ ಆಸೆನೇ ಇಲ್ಲ. ದೇವರ ಆತ್ಮ ಇದ್ರೆ ಆಸೆ ಬರ್ತದೆ.
ಎಸ್, ದೇವ್ರು ಹೇಳ್ದಂಗೆ ನಾನು ಕೇಳಬೇಕು. ಇವತ್ತು ಸಭೆಯಲ್ಲಿರುವಂತ 90%, 90% ಜನ ಪವಿತ್ರಾತ್ಮನು ಇಲ್ಲದೆ ಜೀವಿಸ್ತಾ ಇದ್ದಾರೆ. ಹೆಂಗೆ ಗೊತ್ತಾಗ್ತದೆ? ಅವ್ರದೇ ಆಲೋಚನೆ, ಅವ್ರು ಹೇಳಿದ್ದೇ ಸರಿ, ಅವ್ರಿಗೆ ಏನ್ ಮನಸ್ಸಿಗೆ ಬರ್ತದೆ ಅದೇ ಮಾಡೋದು. ಪವಿತ್ರಾತ್ಮನ ಸಲಹೆ ಇಲ್ಲ, ಏನೂ ಇಲ್ಲ, ಮನಸ್ಸಿಗೆ ಬಂದಂಗೆ ನಡೀತಾರೆ. ತಿಳ್ಕೊಡ್ರಿ, ನಿಮ್ಮ ಹತ್ರ ಎಲ್ಲ ಇದೆ, ಧರ್ಮಶಾಸ್ತ್ರ ಇದೆ, ನಿಮಗೆ ದಶಾಗ್ನಿಗಳು ಗೊತ್ತಿದೆ, ಬಾಯಲ್ಲಿ ಪಟ 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 ಹೇಳ್ತೀರಿ, ಎಲ್ಲ ಹೇಳ್ತೀರಿ, ಆದ್ರೆ ಅದಕ್ಕೆ ವಿಧೇಯರಾಗುವುದಿಲ್ಲ. ಯಾಕೆ ವಿಧೇಯರಾಗುವುದಿಲ್ಲ ಅಂದ್ರೆ ಎಣ್ಣೆ ಇಲ್ಲ, ಪವಿತ್ರಾತ್ಮನ ಪ್ರೇರೇಪಣೆ ಇಲ್ಲ, ಆಗಾಗ ದೇವರ ಭಯ ಇಲ್ಲ. ಪವಿತ್ರಾತ್ಮನು ನಿಮ್ಮಲ್ಲಿ ಇದ್ರೆ ಆತನು 3 ವಿಷಯಗಳಲ್ಲಿ ದಿನೇ 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 ನಿಮ್ಗೆ ಅರಿವು ಉಂಟು ಮಾಡ್ತಾನೆ. ಒಂದು ಪಾಪದ ವಿಷಯದಲ್ಲಿ, ಇನ್ನೊಂದು ದೇವರ ನೀತಿ ವಿಷಯದಲ್ಲಿ, ಇನ್ನೊಂದು ನ್ಯಾಯ ತೀರ್ಪಿನ ವಿಷಯದಲ್ಲಿ. ಈ 3 ವಿಷಯದಲ್ಲಿ ಪದೇ ಪದೇ ಮಾತಾಡ್ತಾನೆ ದೇವರು, ಪವಿತ್ರಾತ್ಮ. ಏನ್ ಗೊತ್ತಾ? ನೀನ್ ಮಾಡ್ತಾ ಇರೋದು ತಪ್ಪು, ನೀನ್ ಮಾಡ್ತಾ ಇರೋದು ತಪ್ಪು, ನೀನ್ ಮಾಡ್ತಾ ಇರೋದು ತಪ್ಪು, ಇದರಿಂದ ನ್ಯಾಯ ತೀರ್ಪು ಬರ್ತದೆ, ಇದರಿಂದ ದಂಡನೆ ಆಗ್ತದೆ. ಪದೇ ಪದೇ ಮಾತಾಡ್ತಾರೆ. ನಿಮಗದು ಮಾತಾಡುವುದಿಲ್ಲ. ಯಾಕೆ ಹೇಳ್ರಿ? ಚಲ್ತಾ ಎಲ್ಲ ನಡೀತದೆ, ಏನ್ ಮಾಡಿದ್ರೆ ನಡೀತದೆ. ನಮ್ಮ ಸಮಸ್ಯೆ ಇದೆ ರೀ, ನಾವೆಲ್ಲರೂ ಕನ್ನಿಕೆಯರಾಗಿದ್ದೇವೆ, ಎಲ್ಲರ ಕಡೆ ಆರತಿಗಳಿದೆ, ಎಲ್ಲರ ಹತ್ರ ದಶಾಗ್ನಿಗಳಿದೆ, ಧರ್ಮಶಾಸ್ತ್ರ ಇದೆ, ಆದ್ರೆ ಎಣ್ಣೆ ಮಾತ್ರ ಇಲ್ಲ. ಒಂದ್ ತಿಳ್ಕೊಡ್ರಿ, ನೀವು ಆರಾಮಾಗಿದ್ದೀರಿ. ಈಗ ಏನ್ ನಡೀತದೆ ಬಿಡಿ, ಏನಾಗ್ತದೆ ಹಂಗ್ ತಿಳ್ಕೊಬೇಡ್ರಿ. ಏನಾಗ್ತದೆ ಅಂತಲ್ಲ, ಏನಾದ್ರೂ ಒಂದು ಸಂಗತಿ ನಡೆಯುವಾಗ ನಿಮ್ಗೆ ಗೊತ್ತಾಗ್ತದೆ. ಓಕೆ, ಈಗ ನನ್ನ ಸಂದೇಶದಲ್ಲಿ ನಾನು ಮುಖ್ಯವಾಗಿ ಬರ್ತೇನೆ. 1ನೇ ವಚನ ಏನ್ ಹೇಳ್ತದೆ? ಮೊದಲನೇ ವಾಕ್ಯ ಏನ್ ಹೇಳ್ತದೆ? ಹೋದ್ರಿ, ಮೊದಲನೇ ವಚನ ನಿಮ್ಮ ಬೈಬಲ್ ಅಲ್ಲಿ 25:1 ಏನ್ ಹೇಳ್ತದೆ? ಹಾ 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 ಎಸ್, ಹಲೋ. ಆ 10 ಕನ್ಯಕೆಯರು ಈ ಕಡೆ ಲಕ್ಷ್ಯ ಕೊಡ್ರಿ, ಎದಕ್ ಹೋದ್ರು? ಹೇಳ್ರಿ ಎಲ್ಲರೂ, ಎದಕ್ ಹೋದ್ರು? ನೀವು ಸಭೆಗೆ ಯಾಕೆ ಬಂದಿದ್ರಿ? ಕರೆಕ್ಟ್. ನೀವು ಎದಕ್ಕೆ ಬಂದಿದ್ದೀರಿ? ದೇವರನ್ನ ನೋಡುವುದಕ್ಕಾಗಿ, ದೇವರನ್ನ ಸಂಧಿಸುವುದಕ್ಕಾಗಿ. ಅವ್ರು ಹೇಳ್ತದೆ, they went to see the Lord, to meet Jesus. ದೇವರನ್ನ ನೋಡುವುದಕ್ಕಾಗಿ ಹೋದ್ರು. ಅರ್ಥ ಮಾಡ್ಕೊಡ್ರಿ, ನಾವೆಲ್ಲರೂ ಸಹ ಇಲ್ಲಿ ಬಂದಿದ್ದೇವೆ ಎದಕ್ಕೆ ಅಂದ್ರೆ ದೇವರನ್ನ ನೋಡುವುದಕ್ಕಾಗಿ. ನನ್ನ ಪ್ರಶ್ನೆ ಏನ್ ಗೊತ್ತಾ? ದೇವರ ಆಶೀರ್ವಾದ ಹೊಂದುವುದಕ್ಕಾಗಿ ಬಂದಿದ್ದೇವೆ, ದೇವರನ್ನ ನೋಡುವುದಕ್ಕಾಗಿ ಬಂದಿದ್ದೇವೆ, ಎಲ್ಲದಕ್ಕೂ ಬಂದಿದ್ದೇವೆ. ಆದ್ರೆ ನಮ್ಮ ಹಾರ್ಟ್ ಸರಿ ಇಲ್ಲ, ನಮ್ಮ ಕಣ್ಣು ಸರಿ ಇಲ್ಲ, ನಮ್ಮ ಮಾತು ಸರಿ ಇಲ್ಲ. ಅಂದ್ರೆ ಏನು? ಎಲ್ಲ ಇದೆ, ಕೈಯಲ್ಲಿ ಬೈಬಲ್ ಇದೆ, ಧರ್ಮಶಾಸ್ತ್ರಗಳು ಮನಸ್ಸಿನಲ್ಲಿದೆ, ಹೌದಾ? ಮಸ್ತ್ ಮೊದಲಿಗಿತ್ತಿದ್ದಾರೆ, ರೆಡಿ ಆಗಿದ್ದೀರಿ, ಎಲ್ಲ ರೆಡಿಯಾಗಿ ಬಂದಿರಲ್ಲ, ಸ್ನಾನ ಮಾಡ್ಕೊಂಡು ನೀಟಾಗಿ ಎಲ್ಲ ಆಗಿರಿ. ಅದಕ್ಕೆ ಏನಿಲ್ಲ ಗೊತ್ತಾ? ದೇವರಿಗೆ ವಿಧೇಯರಾಗಬೇಕು. ಇವತ್ತು ನಾನು ಹೋದಾಗ ನಾನು ಸಭೆಗೆ ಯಾಕೆ ಹೋಗ್ತಾ ಇದ್ದೀನಿ, ಇವತ್ತು ಏನಾದ್ರೂ ನನ್ನಲ್ಲಿ ಬದಲಾವಣೆ ಆಗ್ಬೇಕು ಅನ್ನುವಂತ ಮನಸ್ಸಿನಿಂದ ಬಂದಿಲ್ಲ. ಯಾರು ಎದಕ್ ಬಂದ್ರಿ? ಇವತ್ತು ಚರ್ಚಿಗೆ ಹೋದ್ರೆ ಎಲ್ಲರೂ ಸಿಗ್ತಾರೆ, ಇವತ್ತು ಚರ್ಚಿಗೆ ಹೋದ್ರೆ ಹಾಡು ಹಾಡಬಹುದು, ಇವತ್ತು ಚರ್ಚಿಗೆ ಹೋದ್ರೆ ಬರ್ತಡೇ ಇದೆ, ಊಟ ಸಿಗ್ಬೋದು. ಇದಕ್ಕೆ ನಾನು ಇವತ್ತು ಬದಲಾಗಬೇಕು. ಎದಕ್ಕೆ ಬರ್ಬೇಕು ನಾನು? ಇವತ್ತು ದೇವ್ರು ಏನ್ ಹೇಳ್ತಾನೆ ಅದನ್ನ ಕೇಳುವ ಮನಸ್ಸಿರ್ಬೇಕು, ಅದಕ್ಕೆ ವಿಧೇಯನಾಗಬೇಕು. ಇದಕ್ಕೆ ಸಭೆಗೆ ಬರ್ರಿ, ಖಂಡಿತವಾಗಿ ಹೇಳ್ತಾರೆ ದೇವರು ನಿಮ್ಮನ್ನು ಸಂಧಿಸ್ತಾರೆ. ಯಾಕಂದ್ರೆ ಅವ್ರು ಹೋಗಿದ್ದೆ ಇದಕ್ಕೆ, ದೇವರನ್ನು ಸಂಧಿಸೋದಕ್ಕೆ. ಅದು ಅರ್ಧ ಜನ ಅಷ್ಟೇ ಸಂಧಿಸಿದ್ರು, ಇನ್ನರ್ಧ ಜನ ದೇವ್ರನ್ನ ನೋಡ್ಲಿಕ್ಕೆ ಆಗ್ಲಿಲ್ಲ. ಯಾಕೆ? ಬುದ್ಧಿ ಇಲ್ಲದವರು, ದೇವರಿಗೆ ಅವಿಧೇಯರಾದವರು. ಇವತ್ತು ನಾವು ಎಷ್ಟೋ ಜನ ಇಲ್ಲಿ ಕೂತಿದ್ದೇವೆ ಪ್ರಿಯರೇ, ಅವಿಧೇಯರಾಗ್ತೇವೆ. ಎಷ್ಟೋ ಜನ ವಿಧೇಯರಾಗಿ ಇಲ್ಲಿ ಬರುವುದಿಲ್ಲ. ಇಲ್ಲಿ ವಾಕ್ಯ ಕೇಳ್ತೀವಿ, ಹೋದ ತಕ್ಷಣ ಅದೇ ರಾಗ ಅದೇ ಹಾಡು. ಇಲ್ಲಿ ಎಷ್ಟೇ ಸಾರಿ ನೀವು ಬಂದು ನಿಮ್ಮನ್ನ ನೀಟ್ ಮಾಡಿದ್ರು ಮತ್ತು ಹೊರಗೋದ ನಾಯಿ ಬಲ ಡೊಂಕೆ. ಏನ್ ಮಾಡಿದ್ರು ನಾವು ಸರಿ ಆಗ್ತಾ ಇಲ್ಲ. ಹೊಸ ವರ್ಷ ಬಂತು, 1 ತಿಂಗಳು ಹೋಯ್ತು, ನಾವು ಮಾತ್ರ ಹಂಗೇ ಇದೆ. ಪ್ರಿಯರೇ, ಒಂದ್ ತಿಳ್ಕೊಡ್ರಿ, ನೀವು ನೆನೆಸದೇ ಇರುವಾಗಲೇ ಕರ್ತನ ಬರೋಣ ಬರ್ತದೆ. ಅನ್ಕೊಂಡಿರ್ಬೋದು ಏನಾಗ್ಬೋದಂತ. ಅದರಲ್ಲಿ 2ನೇ ವಚನ ಹೇಳ್ತದೆ, ಅದರಲ್ಲಿ 5 ಜನ ಏನಾಗಿದ್ರಂತೆ. ಹೋದ್ರಿ ಈಗ 2ನೇ ವಾಕ್ಯ,
ಅವರಲ್ಲಿ 5 ಮಂದಿ ಬುದ್ಧಿ ಇಲ್ಲದವರು. ಎಸ್, 5 ಜನ ಏನಾಗಿದಾರ್ರಿ? ಬುದ್ಧಿ ಇಲ್ಲದವರು. ಯಾರು ಗೊತ್ತಾ ಬುದ್ಧಿ ಇಲ್ಲದವರು? ಯಾವ ವ್ಯಕ್ತಿ ದೇವರ ವಾಕ್ಯವನ್ನ ಸೀರಿಯಸ್ ಆಗಿ ತಗೊಳ್ಳಲ್ಲ ಅವನೇ ಬುದ್ಧಿ ಇಲ್ಲದವನು, ಮೂರ್ಖನು. ಕ್ಯಾಶುಯಲ್ ಆಗಿ ತಗೋತಾರೆ. ನೆಗ್ಲೆಕ್ಟ್ ಅಂದ್ರೆ ಇಂಗ್ಲಿಷ್ ಅಲ್ಲಿ ನೆಗ್ಲೆಕ್ಟ್, ಕನ್ನಡದಾಗ ಏನಂತಾರೆ ನೆಗ್ಲೆಕ್ಟಿಗೆ? ದೇವರ ವಾಕ್ಯವನ್ನು ಅವ್ರು ಏನ್ ಮಾಡ್ತಾರಂತೆ? ನಿರ್ಲಕ್ಷ್ಯ ಮಾಡ್ತಾರ. ದೇವರ ವಾಕ್ಯವನ್ನು ಏನ್ ಮಾಡ್ತಾರೆ? ನಿರ್ಲಕ್ಷ್ಯ. ಏನು ಪಾಸ್ಟರ್ ಗೊತ್ತಿದ್ದೆ ಹೇಳ್ತಾರೆ ಬಿಡು, ಇವತ್ತು ಯಾಕೆ ಹೋಗ್ಬೇಕು ಚರ್ಚಿಗೆ? ನಿರ್ಲಕ್ಷ್ಯ. ಸಭೆ ವಿಷಯದಲ್ಲಿ ನಿರ್ಲಕ್ಷ್ಯ, ದೇವರ ವಾಕ್ಯ ವಿಷಯದಲ್ಲಿ ನಿರ್ಲಕ್ಷ್ಯ. ನಾನು ಒಂದ್ ಹೇಳ್ತೇನ್ರಿ, ನೀವು ಎಲ್ಲಾ ವಿಷಯದಲ್ಲಿ ನಿರ್ಲಕ್ಷ್ಯರಾಗ್ರಿ, ಆಲಸ್ಯ ತೋರಿಸ್ರಿ, ದೇವರ ಕಾರ್ಯದಲ್ಲಿ ಆಲಸ್ಯ ತೋರಿಸ್ಬೇಡ್ರಿ. ಬೈಬಲ್ ಏನ್ ಹೇಳ್ತದೆ? ಯೆರೆಮೀಯ ಪುಸ್ತಕ, ದೇವರ ವಿಷಯದಲ್ಲಿ ದೇವರ ನೇಮಕ ಮಾಡಿದ ವಿಷಯ ಕೆಲಸದಲ್ಲಿ ಆಲಸ್ಯಗಾರನು ಶಾಪಗ್ರಸ್ತನು. ಲೋಕ ಅಂದ್ರೆ ಎಂಜಾಯ್ಮೆಂಟ್, ಸಭೆ ದೇವರ ಕಾರ್ಯ ಆಲಸ್ಯ ನಮ್ಗೆ. ನಾನು ಒಂದ್ ಹೇಳ್ತೇನೆ ಪ್ರಿಯರೇ, ಎಲ್ಲಾ ವಿಷಯದಲ್ಲಿ ಆಲಸ್ಯಗಾರ ಆಗಿರಿ, ದೇವರ ವಿಷಯದಲ್ಲಿ ಆಲಸ್ಯಗಾರ ಆಗ್ರಿ. ಬೈಬಲ್ ಓದ್ರಿ, ಆಲಸ್ಯ. ಪ್ರೇಯರ್ ಮಾಡುದು ಆಲಸ್ಯ, ಸಭೆಗೆ ಬರುದು ಆಲಸ್ಯ. ಇವರೇ ಮೂರ್ಖ ಕನ್ನಿಕೆಯರು, ಬುದ್ಧಿ ಇಲ್ಲದ ಕನ್ನಿಕೆಯರು. ಸೀರಿಯಸ್ ತಗೊಳ್ಳಲ್ಲ, ದೇವರ ವಾಕ್ಯ ಬಗ್ಗೆ ಸೀರಿಯಸ್ ಇಲ್ಲ, ದೇವರ ಬಗ್ಗೆ ಸೀರಿಯಸ್ ಇಲ್ಲ. ಅವ್ರ ಮನಸ್ಸಿಗೆ ಬಂದಂಗೆ ಮಾಡೋದು, ರೂಲ್ಸ್ ರೆಗ್ಯುಲೇಷನ್ಸ್ಗಳ ಬಗ್ಗೆ ಕಾಳಜಿನೇ ಇಲ್ಲ. ಬಟ್ ಆದ್ರೆ 5 ಜನ ಅಲ್ಲಿ ಬುದ್ಧಿವಂತರಿದ್ದಾರೆ. ಅವ್ರು ಏನಂತ ಗೊತ್ತಾ? ದೇವರ ವಾಕ್ಯವನ್ನ ಜಾಗರೂಕತೆಯಿಂದ ಲಾಲಿಸ್ತಾರೆ, ದೇವರ ಬಗ್ಗೆ ಬಹಳ ಕಾಳಜಿ ವಹಿಸ್ತಾರೆ, ಕೇರ್ಫುಲ್ ಆಗಿರ್ತಾರೆ, ತುಂಬಾ ಕೇರ್ಫುಲ್ ಆಗಿರ್ತಾರೆ. ನಾನು ಎಲ್ಲಿ ದೇವರ ವಿಷಯದಲ್ಲಿ ತಪ್ಪಿಸ್ತನಾಗಿ ಹೋಗ್ಬಾರ್ದು, ತಪ್ಪಿ ನಡಿಬಾರ್ದು. ಪದೇ 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 ಅವ್ರನ್ನ ಅವ್ರು ತಾವೇ ಎಚ್ಚರಿಸ್ಕೋತಾರೆ. ಇವರೇ ಯಾರಂದ್ರೆ ಬುದ್ಧಿವಂತವರು. ಬಟ್ ಬುದ್ಧಿ ಇಲ್ದವ್ರು ಏನ್ ಮಾಡ್ತಾರೆ? ದೇವರ ಆಜ್ಞೆಯನ್ನು ಸೀರಿಯಸ್ ಆಗಿ ತಗೊಳ್ಳಲ್ಲ, ದೇವರ ಮಾತನ್ನು ಸೀರಿಯಸ್ ಆಗಿ ತಗೊಳ್ಳಲ್ಲ. ಅವ್ರ ಲೈಫಲ್ಲಿ ದೇವ್ರ ಬಗ್ಗೆ ಸೀರಿಯಸ್ನೆಸ್ ಇರಲ್ಲ, ಲೋಕದ ಬಗ್ಗೆ ಬಹಳ ಸೀರಿಯಸ್ನೆಸ್ ಇರ್ತದೆ. ಇವತ್ತು ಬ್ಯಾಂಕ್ನವರು ನಾಳೆ ಬಂದು ರೇಡ್ ಮಾಡ್ತೀವಿ ಅಂದ್ರೆ ಏನ್ ಸೀರಿಯಸ್ ಆಗ್ತಾರೆ ಹೇಳ್ರಿ? ಆಗ್ತಾರಲ್ಲ. ನಾಳೆ ನಿನ್ನ ಲೋನ್ ತೀರಿಸ್ಲಿಲ್ಲ ಅಂದ್ರೆ ನಿನ್ನ ಮನೆಗೆ ಬರ್ತೀನಿ ಅಂದ್ರೆ ಎಷ್ಟು ಸೀರಿಯಸ್ ಆಗ್ತೀರಿ? ನಾಳೆ ಕರ್ತನು ಬರ್ತಾನಂತಿಲ್ಲ, ಸಾರಿ ಹೇಳ್ತಾರೆ, ನೋ ಸೀರಿಯಸ್ನೆಸ್. ಬೇರೆ ಒಂದ್ ತಿಳ್ಕೊಡ್ರಿ, ನೀವು ಅನ್ಕೊಂಡಿರ್ಬೋದು, ನಾವು ಸಾತು ನನ್ನ ಮಕ್ಕಳು ಮದುವೆ ಆಗೋ ಮಟ್ಟ ದೇವ್ರು ಬರುದಿಲ್ಲ ಅಂತ ನೀವು ಅನ್ಕೊಂಡಿರ್ಬೋದು. ಸುಳ್ಳದು. ಹಂಗೇನಾದ್ರು ನೀವು ಅನ್ಕೊಂಡಿದ್ರೆ ಮೂರ್ಖರು, ಸುಳ್ಳು. ನಮಗೆ ಗೊತ್ತಿಲ್ಲ, ಇವತ್ತು ರಾತ್ರಿನೇ ಕರ್ತನ ಬರೋಣ ಆಗ್ಬೋದು. ಏನ್ ಹೇಳ್ತಾ ಇದ್ದೀನಿ ಅರ್ಥ ಆಗ್ತದೆ ನಿಮಗೆ? ಲೋಕದ ವಿಷಯದಲ್ಲಿ ನಮಗೆ ಎಷ್ಟು ಸೀರಿಯಸ್ ಇದೆ, ಅಷ್ಟೇ ದೇವರ ಬಗ್ಗೆ ಸೀರಿಯಸ್ನೆಸ್ ಇಲ್ಲ. ಇದನ್ನ ದೇವರು ಬಯಸುವುದಿಲ್ಲ ಪ್ರಿಯ. ದಯಮಾಡಿ ಇವತ್ತು ನಿಮ್ಮನ್ನ ದೇವರು ಎಚ್ಚರಿಸಿದಾನಂತ ತಿಳ್ಕೊಡ್ರಿ, ಬಹಳ ದೇವ್ರು ನಿಮ್ಮನ್ನು ಗದರಿಸ್ತಾ ಅಂತ ತಿಳ್ಕೊಡ್ರಿ, ಎಚ್ಚೆತ್ಕೊಡ್ರಿ. ಯಾಕೆಂದ್ರೆ ನನಗೆ ಇಷ್ಟ ಇಲ್ಲ ಈ ಜೀವನ್ ಜ್ಯೋತಿ ಸಭೆಗೆ ಬರೋರು ಅರ್ಧ ಜನ ನರಕಕ್ಕೆ ಹೋಗುದು, ಅರ್ಧ ಜನ ಬಿಡಲ್ಪಡೋದು ನನಗೆ ಇಷ್ಟ ಇಲ್ಲ. ಒಂದು ಸಾರಿ ರಕ್ಷಣೆ ಹೊಂದಿದ ಮೇಲೆ ನಾನು ಸ್ವರ್ಗ ಅನ್ನೋದು ಸುಳ್ಳು. ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ನಿಮ್ಮ ರಕ್ಷಣೆಯನ್ನ ಸಂಪಾದಿಸಿಕೊಳ್ರಿ, ಕೊನೆಯವರೆಗೂ ಕಾಪಾಡಿಕೊಳ್ರಿ, ನಿಮ್ಮ ರಕ್ಷಣೆಯನ್ನು ಕಳ್ಕೊಳ್ಬೇಡ್ರಿ. ಯಾಕೆಂದ್ರೆ ಸೈತಾನ್ ಏನ್ ಮಾಡ್ತಾನೆ? ನಮ್ಮನ್ನ ಮೋಸ ಮಾಡ್ತಾನೆ, ನಮ್ಮನ್ನು ವಂಚಿಸ್ತಾನೆ. ಇವರೆಲ್ಲ ಕನ್ನಿಕೆಯರು ಯಾರು? ಸಭೆ ರಕ್ಷಣೆ ಹೊಂದದವರು, ಸತ್ಯವನ್ನು ತಿಳ್ಕೊಂಡವರು, ವಾಕ್ಯದ ಜ್ಞಾನ ಇದ್ದವರು, ಇವರೆಲ್ಲ ಕನ್ನಿಕೆಯರು. ಇಂಥದ್ರಲ್ಲಿ ಅರ್ಧ ಜನ ಬಿಡಲ್ಪಟ್ರು, ಅರ್ಧ ಜನ ಮಾತ್ರ ಕರ್ತನೊಟ್ಟಿಗೆ ಹೋದ್ರು. ಅರ್ಥ ಏನು? ಅರ್ಥ ಕೆಲವು ಸಾರಿ ಸಭೆ ಅರ್ಧ ಜನ ಬಿಡಲ್ಪಡಬಹುದು, ಅರ್ಧ ಜನ ಮಾತ್ರ ಕರ್ತನ ಬಳಿಗೆ ಹೋಗ್ಬೋದು ಅಂತ ಎತ್ತಲ್ಪಡ್ತಾರೆ. ಗೊತ್ತಾ? ಕರ್ತನ ಮೇಘದಲ್ಲಿ ಬರುವಾಗ ಹಿಂಗ್ ನಾವು ಕುತ್ಕೊಂಡಿರ್ತೇವೆ, ಹಿಂಗ್ ಕುತ್ಕೊಂಡಾಗ್ಲೇ ಅರ್ಧ ಸೀಟ್ ಖಾಲಿ ಆಗ್ಬಿಡ್ತದೆ. ಯಾಕೆ ಹೇಳ್ರಿ? ಮೇಘ ವಾಹನದಲ್ಲಿ ಎತ್ತಲ್ಪಡ್ತಾರೆ, ಅರ್ಧ ಜನ ಅಲ್ಲೇ ಕುತ್ಕೊಂಡಿರ್ತಾರೆ. ಅರ್ಥ ಏನು? ಅವರು ಬಿಡಲ್ಪಟ್ರು. ಯಾಕೆಂದ್ರೆ ಅವರು ಸಿದ್ಧರಾಗಿಲ್ಲ, ದೇವರ ಆಗಮನಕ್ಕೆ ಅವರು ಸಿದ್ಧರಾಗಿರ್ಲಿಲ್ಲ. ಪ್ರಿಯರೇ, ದಯಮಾಡಿ ಹೇಳ್ತೇನೆ, ದೇವರ ವಿಷಯದಲ್ಲಿ ನೆಗ್ಲೆಕ್ಟ್ ಮಾಡ್ಬೇಡಿ, ಆಳಸೆ ಮಾಡ್ಬೇಡಿ. ನೋಡ್ರಿ, ನಾವು ಎಲ್ಲೇ ಇದ್ರು ದೇವರ ಕೆಲಸ ಅಂದ್ರೆ ಯಾಕೆ ಓಡಿ ಬರ್ತೇವೆ ಗೊತ್ತಾ? ಎಲ್ಲದಕ್ಕೂ ಆಲಸ್ಯಗಾರರಾಗಿರ್ರಿ, ಆದ್ರೆ ದೇವರ ವಿಷಯದಲ್ಲಿ ಮಾತ್ರ ಆಲಸ್ಯಗಾರ ಆಗ್ಬೇಡಿ. ನಿನ್ನ ಕುಟುಂಬದಲ್ಲಿ ಒಂದು ಪ್ರೇಯರ್ ಟೈಮ್ ಇದೆಯಾ? ಇವತ್ತು ಆ ಪ್ರೇಯರ್ ಟೈಮಿಗೆ ಅಥವಾ ನಿನ್ನ ವೈಯಕ್ತಿಕ ಪ್ರೇಯರ್ ಟೈಮಿಗೆ
ಎಷ್ಟು ಸೀರಿಯಸ್ನೆಸ್ ನೀವು ಕೊಡ್ತೀರಿ? ಓಡೋಗ್ತೀರಿ ಎಲ್ಲ ಕೆಲಸ ಬಿಟ್ಟು? ಇಲ್ಲ. ಯಾಕೆಂದ್ರೆ ಲೋಕದ ಬಗ್ಗೆ ಇರುವಷ್ಟು ಸೀರಿಯಸ್ನೆಸ್ಸು ದೇವರ ವಿಷಯದಲ್ಲಿ ನಮಗಿಲ್ಲ. ದೇವರು ನೋಡ್ತಾನೆ ನನ್ನ ಮಕ್ಕಳು ಎಷ್ಟು ಜ್ಞಾನವಂತರಿದ್ದಾರೆ, ಎಷ್ಟು ತಿಳುವಳಿಕೆವಂತರಿದ್ದಾರೆ. ಇದರಿಂದ ಕಲಿಯುವಂತ ಕೆಲವು ಪಾಠಗಳನ್ನ ಹೇಳಿ ನಾನು ಮುಗಿಸ್ತೇನೆ, ಒಂದ್ 2 ನಿಮಿಷದಲ್ಲಿ. ಲೆಸನ್ಸ್ ಫ್ರಮ್ ದಿ 10 ವರ್ಜಿನ್ಸ್. ಆ 10 ಕನ್ಯಕೆಯರಿಂದ ಕಲಿಯುವಂತ ಪಾಠಗಳೇನು ಗೊತ್ತಾ? ಮೊದಲನೇದು ಏನ್ ಹೇಳ್ರಿ? ಇಂಗ್ಲಿಷ್ ಯಾರಿಗೆ ಬರ್ತದೆ? ಅಂದ್ರೆ ಏನ್ ಗೊತ್ತಾ? ಮಲಗುವ ಸಭೆ ಬಿಡಲ್ಪಡ್ತದಂತೆ, ಎತ್ತಲ್ಪಡುದಿಲ್ಲ. ಏನ್ ಹೇಳ್ರಿ? ಮಲಗೋರನ್ನ ದೇವ್ರು ಕರ್ಕೊಂಡು ಹೋಗುದಿಲ್ಲ. ಯಾಕೆ? ಇಲ್ಲಿ ಏನಿದೆ? ಮಲಗೋರನ್ನ ಏನ್ ಮಾಡುದಿಲ್ಲ, ದೇವರು ಕರ್ಕೊಂಡು ಹೋಗುದಿಲ್ಲ. ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ಯಾವ ವ್ಯಕ್ತಿ ಎಚ್ಚರವಾಗಿದ್ದಾನೋ ಅವನನ್ನು ಮಾತ್ರ. 5ನೇ ವಚನ ಏನಿದೆ ಓದ್ರಿ, 5ನೇ ವಾಕ್ಯ ಓದ್ರಿ. ಮದಲಿಂಗನು ಬರುವುದಕ್ಕೆ ತಡ ಮಾಡಲು ಅವ್ರೇನ್ ಮಾಡಿದ್ರಂತೆ? ಹಲೋ, ಏನ್ ಮಾಡಿದ್ರಂತೆ? ಎಷ್ಟು ಜನ ಇಲ್ಲಿ ತೂಕಡಿಸ್ಕೊಂಡು ಮಲಗ್ತಾ ಇದ್ರಿ? ದೇವರು ಬರೋಣ ಸ್ವಲ್ಪ ತಡ ಆದಾಗ ಜನ ಏನ್ ಮಾಡಿದ್ರಂತೆ? ತೂಕಡಿಸಿ ಮಲಗಿದ್ರು. ಅರ್ಥ ಏನ್ ಗೊತ್ತಾ ಮಲಗೋದು? ಅವ್ರೇನ್ ಮಾಡಿದ್ರಂದ್ರೆ ಆತ್ಮಿಕವಾಗಿ ಎಚ್ಚರಗೊಳ್ಳಿಲ್ಲ, ಮಲಗಿಬಿಟ್ರು. ಬೈಬಲ್ ಸ್ಪಷ್ಟ ಹೇಳ್ತದೆ, ನಿದ್ದೆ ಮಾಡೋನೇ ಏನ್ ಮಾಡ್ಬೇಕಂತ? ನಿದ್ದೆ ಮಾಡೋರ್ನ ಬಿಟ್ಟು ಎದ್ದೇಳು ಅಂತ ಹೇಳ್ತದೆ. ಅಂದ್ರೆ ಯಾರು ನಿದ್ರೆ ಮಾಡೋರು? ಮನೇಲಿ ಹೋಗಿ ಮಲಗೋರ್ದು ಹೇಳ್ತಾ ಇಲ್ಲ, ಆತ್ಮಿಕವಾಗಿ ಮಲಗಿರ್ತಾರೆ. ಏನಾಗ್ತದೆ ನೋಡು, ನೀವು ಆತ್ಮಿಕವಾಗಿ ಏನ್ ಮಾಡ್ತಾರೆ ಅಂದ್ರೆ ಕಂಪ್ಲೀಟ್ ಆಗಿ ಅವರು ಮಲಗಿರ್ತಾರೆ. ಪ್ರಿಯ, ಎಚ್ಚರವಾಗಿರುವುದಿಲ್ಲ, ಮಲಗಿರ್ತಾರೆ. ಶಾರೀರಿಕವಾಗಿ ಮಲಗೋರಿಗೆ ಮಾತಾಡ್ತಾ ಇಲ್ಲ. ನಿನಗೆ ಮನೆಗೆ ಹೋಗಿ ಮಲಗು, ದೇವರು ನಿಮಗೆ ಮಲಗಲಿಕ್ಕೆ ಸಮಯ ಕೊಟ್ಟಿರ್ತಾರೆ. ಆದ್ರೆ ಆತ್ಮಿಕವಾಗಿ ಇವತ್ತು ದೇವರನ್ನ ಆರಾಧಿಸುವ ದಿನ ಮಲಗಿಬಿಡುತ್ತೆ. ಏನಾಗ್ತದೆ ಗೊತ್ತಿಲ್ಲ. ಆತ್ಮಿಕವಾಗಿ ಮಲಗಿ ಹೋಗಿರ್ತಾರೆ. ದೇವರ ಬಗ್ಗೆ ಎಚ್ಚರಿಕೆ ಇರುವುದಿಲ್ಲ, ಸೀರಿಯಸ್ನೆಸ್ ಇರುವುದಿಲ್ಲ. ನಮಗೆ ಗೊತ್ತಿಲ್ಲಂಗೆ ನಾವು ಮಲಗಿರ್ತೇವೆ. ಅದಕ್ಕಾಗಿ ತಿಳ್ಕೊಡ್ರಿ, ಯಾವ ಸಭೆ ಮಲಗಿರ್ತದೋ ಅದನ್ನ ಎಂದಿಗೂ ದೇವರು ಕರ್ಕೊಂಡು ಹೋಗುದಿಲ್ಲ. ಸೈತಾನ್ ಏನ್ ಮಾಡ್ತಾನೆ ಗೊತ್ತಾ? ನಿಮ್ಮನ್ನ ಮಲಗು ಹಂಗೆ ಮಾಡ್ತಾನೆ. ಅಂದ್ರೆ ಏನು? ನೀನ್ ಎಚ್ಚರವಾಗಿರಬಾರ್ದು. ಅರ್ಥ ಏನ್ ಗೊತ್ತಾ ಎಚ್ಚರವಾಗಿರೋದಂದ್ರೆ ಏನು? ಫಾರ್ ಎಕ್ಸಾಂಪಲ್, ಸೈತಾನ್ ಏನ್ ಮಾಡ್ತಾನೆ? ಒಂದು ಶೋಧನೆ ತಗೊಂಡ್ಬರ್ತಿರ್ತಾನೆ ನಿಮಗೆ ಪಾಪ ಮಾಡ್ಲಿಕ್ಕೆ. ಯಾವಾಗ ಹೆಂಗೆ ಮಾಡ್ತಾನೆ? ನಿಮ್ಮನ್ನು ಮಲಗಿಸ್ತಾನೆ ಫಸ್ಟ್. ಏನು ಮಲಗುದ ಅರ್ಥ ಏನು? ದೇವರ ಆಜ್ಞೆ ಬಗ್ಗೆ ನಮಗೇನಿರುವುದಿಲ್ಲ, ಅರಿವಿರುವುದಿಲ್ಲ. ಅಯ್ಯೋ ನಾನು ಹಿಂಗೆ ಮಾಡಬಾರ್ದು ಅನ್ನುವಂತ ಎಚ್ಚರಿಕೆ ಇರುವುದಿಲ್ಲ. ನಾವೇನ್ ಮಾಡ್ತಿರ್ತೇವೆ? ಏನಾಗುದಿಲ್ಲ ಅಂತ ಹೇಳಿ ಮಾಡ್ತೇವೆ. ಇದೇ ಸೈತಾನ್ ಮಾಡುವಂತ ಮೋಸ. ಏನಾಗುದಿಲ್ಲ, ಮಾಡೋ ಮಾರೆ. ಒಂದು ಸುಳ್ಳಲ್ಲ, ಏನಾಗ್ತದೆ? ಪಾಸ್ಟರ್ಗೇನು ಗೊತ್ತಾಗ್ತದೆ ನೀನು ಸುಳ್ಳು ಹೇಳುದು? ನಿಮ್ಮ ಅಪ್ಪಗೇನಾದ್ರು ಗೊತ್ತಾಗ್ತದೆ ನೀನು ಸುಳ್ಳು ಹೇಳುದು? ಮಾಡು. ಒಂದು ಮೋಸ ಅಲ್ಲ, ಒಂದು ಮೋಸದಿಂದ ಏನಾದ್ರು ಆಗ್ತದೆ. ಇದು ಆತ್ಮಿಕ ಮಲಗೋದು. ಬಟ್ ಆತ್ಮಿಕ ಎಚ್ಚರಿಕೆ ಇಲ್ಲ, ನಾನು ಮಾಡುವುದಿಲ್ಲ. ನಾನು ಹೇಳಿದ್ರೆ ಏನಾಗತ್ತೆ? ಕರ್ತನಿಗೆ ಅದು ಬೇಸರ ಆಗುತ್ತೆ. ನಾನು ಸುಳ್ಳು ಹೇಳೋದಾಗ್ಲೇ ದೇವ್ರು ಬಂದ್ರೆ ಏನ್ ಮಾಡುದು? ಅವನು ಎಚ್ಚರವಾಗಿರ್ತಾನೆ. ಸೊ ಫಸ್ಟ್ ಲೆಸನ್ ಏನ್ ಹೇಳ್ರಿ? ಯಾರು ಮಲಗ್ತಾರೆ ಅವ್ರು ಇಲ್ಲೇ ಬಿಡಲ್ಪಡ್ತಾರೆ. ಪಕ್ಕದವ್ರಿಗೆ ಹೇಳ್ರಿ, ಏನು? ಯಾರು ಮಲಗ್ತಾರೆ ಅವರು ಬಿಡಲ್ಪಡ್ತಾರೆ. ಓಕೆ, ಸೆಕೆಂಡ್ ನಾವು ನೋಡೋಣ. ಡೋಂಟ್ ನೆಗ್ಲೆಕ್ಟ್ ಗಾಡ್ಸ್ ಕಮಾಂಡ್ಮೆಂಟ್. ಇದರಿಂದ ಏನ್ ಅರ್ಥ ಆಗ್ತದೆ ಗೊತ್ತಾ? 6ನೇ ವಚನ ಓದ್ರಿ. 6ನೇ ವಚನ ಏನಿದೆ? ಎಸ್, ಕೂಗಾಯ್ತು. ಸಿ, ತಮ್ಮ ಆರತಿಗಳನ್ನೆಲ್ಲ ಏನ್ ಮಾಡಿದ್ರಂತವ್ರು? ನೆಟ್ಟಗೆ ಮಾಡಿದ್ರು. ಆದ್ರೆ ಅರ್ಥ ಮಾಡ್ಕೊಡ್ರಿ, ದೇವರು when the bridegroom came, then they realized, ಅವಾಗ ಅವ್ರಿಗೆ ಎಚ್ಚರ ಆಯ್ತಂತೆ, ಅಯ್ಯೋ ನಮ್ಮ ಹತ್ರ ಎಣ್ಣೆ ಇಲ್ಲ. ಏನಂತೆ? ಅಲ್ಲಿ ಮಠ ಅರಿವೇ ಇಲ್ಲ, ಮಲಗೆ ಬಿಟ್ಟವ್ರೆ. ಯಾವಾಗ ಎಚ್ಚರ ಆಯ್ತು? ದೇವರು ಬಂದಾಗ. ಏನ್ ಗೊತ್ತಾಯ್ತು ಅವ್ರಿಗೆ ಅರ್ಥ ಆಯ್ತು, ಅರಿವಾಯ್ತಂತೆ, ನಮ್ಮ ಹತ್ರ ಎಣ್ಣೆ ಇಲ್ಲ, ಅಯ್ಯೋ ನಾವು ಹೋಗೋಣ.
ನಾನು ಹೇಳ್ತೇನೆ ನೋಡ್ರಿ, ಹಾಸಿಗೆಯಲ್ಲಿ ಮಲಗೋಕ್ಕಿಂತ ಮುಂಚೆನೆ ಎಚ್ಚೆತ್ತುಕೊಡ್ರಿ. ಹಾಸಿಗೆ ಮಲಗೋದಂತ ಇಲ್ಲಿ ಹಾಸ್ಪಿಟ್ಲಲ್ಲಿ ಒಂದು ಹಾಸಿಗೆ ಬರ್ತದೆ. ಯಾವ ಹಾಸಿಗೆ? ಮರಣದ ಹಾಸಿಗೆ ಬರ್ತದೆ. ಅಲ್ಲಿ ಮಲಗದಾಗ ಎಚ್ಚೆತ್ಬೇಡ್ರಿ. ಅಯ್ಯೋ ನಾನು ಇಂಥ ಮಾಡಿದೆ, ನಾನು ಅದು ಮಾಡಬೇಕಾಗಿತ್ತು, ಇದು ಮಾಡಬೇಕಾಗಿತ್ತು. ಅವಾಗ ಏನೂ ಆಗುದಿಲ್ಲ. ಸಾವು ಬಂದ ಮೇಲೆ ನೀನು ಎಷ್ಟೇ ಪಶ್ಚಾತ್ತಾಪ ಪಟ್ಟರು ವೇಸ್ಟ್. ಈಗಲೇ ಮಾಡು. ಅವ್ರು ಏನ್ ಮಾಡಿದ್ರು? ಯಾವಾಗ ಕರ್ತನ ಬರೋಣದ ಸಪ್ಪಳ ಕೇಳ್ತೋ ಅವಾಗೇ ರಿಯಲೈಸ್ ಆಯ್ತಂತೆ. ರಿಯಲೈಸ್ ಅಂದ್ರೆ ಏನು ಗೊತ್ತಾ? ಅರಿವಾಯ್ತಂತೆ ನಮ್ಮ ಹತ್ರ ಎಣ್ಣೆ ಇಲ್ಲ. ದಯಮಾಡಿ ನಿಮ್ಗೆ ಹಂಗ ಆಗ್ಬಾರ್ದು. ಅಯ್ಯೋ ನಾನು ಈ ಕೆಲಸ ಮಾಡ್ಲಿಲ್ಲ, ದೇವ್ರಿಗಾಗಿ ಅದನ್ನ ಮಾಡ್ಲಿಲ್ಲ, ಇಂಥ ತಪ್ಪು ಮಾಡಿದೆ, ಅಂತ ತಪ್ಪು ಮಾಡಿದೆ, ಅವಾಗ ಅರಿವಾಗ್ಬಾರ್ದು. ಈಗಲೇ ಎಚ್ಚೆತ್ಕೊಡ್ರಿ, ಈಗಲೇ ಎಚ್ಚೆತ್ಕೊಡ್ರಿ. ಒಂದ್ ತಿಳ್ಕೊಡ್ರಿ, ಯಾರು ಸಿದ್ಧರಾಗಿದಾರೋ ಅವರನ್ನು ಮಾತ್ರ ಕರ್ತನ ಇದು ಮಾಡೋದು. ಓಕೆ, ಒಂದು ವಚನ ಓದ್ರಿ ಇದೆ. ಓಕೆ, ಇಲ್ಲಿ ನಾವು ನೋಡ್ತೇವೆ ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯದಲ್ಲಿ ಏನಾಯ್ತು? ದೇವರು ನೋಹನಿಗೆ ಹೇಳ್ತಾರೆ, ಏನು? ನೋಹನಿಗೆ ಹೇಳ್ತಾರೆ, ನಾನು ಇಡೀ ಭೂಮಿಯನ್ನ ನಾಶ ಮಾಡ್ತೇನೆ, ಜನರಿಗೆ ಹೇಳು. ಅಲೋ, ಏನ್ ಹೇಳಿದ್ರು? ಇಡೀ ಲೋಕವನ್ನ ನಾಶ ಮಾಡ್ತೇನೆ. ನೋಹ ಬಂದು ಏನ್ ಮಾಡ್ದ? ಜನರಿಗೆ ತಿಳಿಸಿದ. ಏನಂತ ನೋಡ್ರಿ, ದೇವರು ಹೇಳಿದಾನೆ, ಏನು? ಲೋಕ ಎಂಡ್ ಆಗ್ತದೆ, ದೇವ್ರ ಕಡೆಗೆ ತಿರ್ಕೊಳ್ರಿ. ಜನ ಏನ್ ಮಾಡಿದ್ರು? ಅವನಿಗೆ ಜನ ಅವನ ಮಾತನ್ನ ಕೇಳಿ ಹಾಸ್ಯ ಮಾಡಿದ್ರು. ಹುಚ್ಚಿಡ್ದದೆ ಇವನಿಗೆ, ಸಮುದ್ರನೇ ಇಲ್ಲ, ಹಡಗ ಕಟ್ಟಕ್ಕೆ ಸ್ಟಾರ್ಟ್ ಮಾಡೋನು. ಹುಚ್ಚಿಡ್ದದೆ ಇವನಿಗೆ. ಕೆಲವು ಸಾರಿ ನಿಮ್ಗೆ ಹಂಗೆ ಸ್ವಲ್ಪ ಅಷ್ಟು ಹೇಳುವಾಗ, ಅಲ್ರಿ ನಾನು ಏನೋ ಆಸೆ ಇಟ್ಕೊಂಡು ಇನ್ನೂ ಮದುವೆ ಆಗಿಲ್ಲ ಅಂತ ನೀವು ಇವತ್ತೇ ದೇವ್ರು ಬರ್ತಾ ಅಂತ ಹೇಳ್ತಿರಲ್ಲ, ಫಾಸ್ಟಿಗೆ ಹುಚ್ಚಿಡ್ದದ ಅಂತ ಅನಿಸ್ತದಲ್ಲ ಒಂದು ಸರಿ ನಿಮಗೆ? ಏನ ಮಾರುತಿ, ತಾಮಸ, ಗೌತಮ, ರಘುಗೆ ಮದುವೆನೇ ಆಗಿಲ್ಲ ನಮ್ದು ಇನ್ನ ಪಾಸ್ಟ್ರೆ. ಈಗಲೇ ನೀವು ಕರ್ತನ ಬರ್ತಾನೆ ಎಚ್ಚರವಾಗಿರಿ ಅಂತಿರಲ್ಲ, ಹುಚ್ಚಿಡ್ದ ಪಾಸ್ಟ್ರಿಗೆ ಅಂತ ಅನಿಸ್ತದಲ್ಲ? ದೇವರು ಬರೋದು ಇವತ್ತ ಆಗಿರ್ಲಿ ಅಥವಾ ನಾಳೆ ಆಗಿರ್ಲಿ, ಯಾವಾಗ ಬೇಕಾದ್ರೂ ಬರ್ಬೋದು. ಬಂದಾಗ ನೀನೇನಾಗಿರ್ಬೇಕು? ಮಲಗಿರಬಾರ್ದು ಅಂತ. ಯಾಕೆ ಗೊತ್ತಾ? ನಮ್ಮ ಸಭೆ ಎಷ್ಟೋ ಯವನಸ್ಥರು ಮಲಗಿದ್ದಾರೆ. ಹೆಂಗೆ? ಲೋಕದಲ್ಲಿ. ನನಗೆ ಕರ್ತನ್ ತಿಳಿಸ್ಕೊಟ್ಟಿದ್ದೇನು ಗೊತ್ತಾ? ನಿನ್ನ ಸಭೆ ಜನರಿಗೆ ಎಚ್ಚರಿಸು. 90% ಯವನಸ್ಥರು ಅಶ್ಲೀಲ ವಿಡಿಯೋಗಳನ್ನು ನೋಡ್ತಾರೆ. ಕನಸಲ್ಲಿ ಹಂಗೆ ತಿಳಿಸಿದ್ದೇವರು. ಯಾರು? ಸಭೆ ಯವನಸ್ಥರು. ಅವ್ರನ್ನ ಎಚ್ಚರಿಸಲಿಲ್ಲ ಆದ್ರೆ ಕರ್ತನ ಬರೋಣ ಅವ್ರ ಮೇಲೆ ಪರಿಣಾಮ ಬೀರ್ತದೆ. ಒಂದ್ ತಿಳ್ಕೊಳ್ರಿ, ನೀವೇನಾದ್ರೂ ಇನ್ನೂ ಅದರಲ್ಲೇ ಇದ್ರೆ, ಅದರಲ್ಲಿ ಮಲಗಿದ್ರೆ, ಒಂದ್ ತಿಳ್ಕೊಡ್ರಿ, ನೀವು ಮಲಗಿದಾಗ ನಿಮ್ಮನ್ನ ಮೊಬೈಲ್ ಎಬ್ಬಿಸ್ತದ? ನಿಮ್ಮನ್ನ ದೇವರೇ ಎಬ್ಬಿಸ್ಬೇಕು. ಯಾವುದು ನಿಮ್ಮನ್ನ ಎಬ್ಬಿಸಕ್ ಇಲ್ಲ, ಅದಕ್ಕೆ ಯಾಕೆ ಸಮಯ ಕೊಡ್ತೀರಿ? ಅರ್ಥ ಆಗ್ತದೆ ನಾನು ಹೇಳಿದೆ ನಿಮ್ಮನ್ನ? ಈಗ ನಮ್ಮ ಕೈಯಲ್ಲಿರೋ ಮೊಬೈಲು ನಾನು ಮಲಗಿದಾಗ ನನ್ನ ಎಬ್ಬಿಸ್ತದ? ಇದು ನಾನು ಸತ್ರ ಎಬ್ಬಿಸ್ತದ? ಹಾಗಾದ್ರೆ ನನ್ನ ಎಬ್ಬಿಸೋದು ಯಾರು? ಯಾರು ನನ್ನನ್ನು ಎಬ್ಬಿಸ್ತಾರ ಅವರಿಗೆ ನಾವು ಸಮಯ ಕೊಡುವುದಿಲ್ಲ. ಯಾವುದು ನನ್ನನ್ನು ಎಬ್ಬಿಸುವುದಿಲ್ಲ ಅದಕ್ಕಾಗಿ ನಾವೇನ್ ಮಾಡ್ತೇವೆ? ಸಮಯ ಕೊಡ್ತೇವೆ. ವೆರಿ ಡೇಂಜರ್. ಆಗ ನೋಹನಿಗೆ ಎಲ್ಲ ಜನ ಹಾಸ್ಯ ಮಾಡಿದ್ರೆ, ಏನ್ ಹುಚ್ಚಿಡಿದ್ರು ಇವನಿಗೆ ಅಂತ. ಬಟ್ ಏನಾಯ್ತು? ಒಂದು ದಿನ ಅವರು ಮಲಗಿದ್ದಾರೆ, ಮದುವೆ ಮಾಡ್ಕೋತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ, ಪಾಪ ಮಾಡ್ತಾ ಇದ್ದಾರೆ. ಸಡನ್ ಆಗಿ ಮಳೆ ಬಂದ್ರು ಎಚ್ಚೆತ್ಕೊಳ್ಳಿಲ್ಲ. ಏನ್ ಒಂದಿನದ ಮಳೆ, 2 ದಿನದ ಮಳೆ, 3 ದಿನದ ಮಳೆ, ನಿಲ್ತದೆ ಅಂತ ಇನ್ನೂ ಆಲಸ್ಯರಾದ್ರು. ಆದ್ರೆ ಏನಾಯ್ತು? ಆ ಮಳೆ ಸುರಿತಾನೇ ಉಳಿತು. 40 days ಡೇ ಅಂಡ್ ನೈಟ್ ಮಳೆ ಬಂತು. ಆ ಇಡೀ ಎಲ್ಲ ಜನರು ನಾಶವಾಗಿ ಹೋದ್ರು. ಹಾಗೆ ನಮ್ಮ ಲೈಫಲ್ಲಿ ಆಗ್ಬಾರ್ದಲ್ಲ? ನೋಹನ ಕಾಲದಲ್ಲಿ ದೇವರ ಆಜ್ಞೆಗಳಿಗೆ ಅವರು ಎಚ್ಚೆತ್ಕೊಳ್ಳಿಲ್ಲ, ಆಲಸ್ಯ ತೋರಿಸಿದ್ರು, ನಾಶವಾಗಿ ಹೋದ್ರು. ಇವತ್ತು ನಿಮಗೂ ದೇವರು ಹೇಳ್ತಾ ಇದ್ದಾರೆ, ದೇವರು ಮಾತನಾಡುವಾಗ ಆಲಸ್ಯರಾಗ್ಬಿಡ್ರಿ, ಎಚ್ಚೆತ್ಕೊಡ್ರಿ, ಜೀವಿಸ್ತೀರಿ, ಜೀವದಿಂದ ಇರ್ತೀರಿ, ಸಾಯುವುದಿಲ್ಲ ಅಂತ. ಅರ್ಥ ಆಗ್ತದೆ ನಾನು ಹೇಳಿದ್ದು? ಸೆಕೆಂಡ್ ಲೆಸನ್ ನೆಕ್ಸ್ಟ್ ಮುಗಿಸ್ತೇನೆ ನಾನು. ನೆಕ್ಸ್ಟ್ ಯಾವ್ದು ಗೊತ್ತಾ? ಆಲ್ವೇಸ್ ಬಿ ರೆಡಿ ಫಾರ್ ಕ್ರೈಸ್ಟ್ ಕಮ್. ರೆಡಿ ಅಂದ್ರೆ ಏನ್ ಗೊತ್ತಾ? ಸಿದ್ಧರಾಗ್ರಿ. 10ನೇ ವಚನ ಏನಿದೆ? 10ನೇ ವಚನ ಓದ್ರಿ ಬೇಗ.
ಅವರು ಕೊಂಡುಕೊಳ್ಳಲಿಕ್ಕೆ ಹೋದಾಗ ಜೋರ ನಿಮ್ಮ ಬೈಬಲ್ ಅಲ್ಲಿ ಸಿದ್ಧವಾಗಿದ್ದವರು ಅಂತ ಇದೆ, ಅದಕ್ಕೆ ಅಂಡರ್ಲೈನ್ ಮಾಡ್ಬೋದು. ಏನಿದೆ ನಿಮ್ ಬೈಬಲ್ ಅಲ್ಲಿ ಇದೇನು? ಯಾರು ಮೊದಲಿಂಗನ ಜೊತೆಗೆ ಹೋದ್ರಿ? ಯಾರು ಹೋದ್ರಿ? ನಿಮ್ ಬೈಬಲ್ ಬರ್ತದಲ್ಲ, ಸಿದ್ಧವಾಗಿದ್ದವರೆಲ್ಲರೂ ಮೊದಲಿಂಗನ ಜೊತೆಗೆ ಎಲ್ಲೋದ್ರಂತೆ? ಮದುವೆ ಮನೆಗೆ ಮೊದಲಿಂಗನ ಜೊತೆಗೆ ಅವರು ಒಳಗಡೆ ಹೋಗ್ತಾರೆ. ಜಸ್ಟ್ ನಾನು ಹೇಳೋದನ್ನ ಅರ್ಥ ಮಾಡಿಕೊಡ್ರಿ. ಇಲ್ಲಿ ಬರ್ತದೆ, ದೋಸ್ ಹೂ ವೇರ್ ರೆಡಿ ದೇ ವೆಂಟ್ ವಿತ್ ಹಿಮ್. ಯಾರು ಸಿದ್ಧರಾಗಿದ್ರು ಅವರು ಅವನ ಜೊತೆಗೆ ಹೋದ್ರು. ಬೈಬಲ್ ಅಲ್ಲಿ ಹಿಂಗೆ ಬರ್ತದೆ, ಯಾರು ಸಿದ್ಧರಾಗಿದ್ರು, ಯಾರು ರೆಡಿ ಆಗಿದ್ರು, ಯಾರು ಇನ್ನೂ ಜಗಳಾಡ್ತಾ ಇದ್ರು ಅವರಲ್ಲ, ಇನ್ನೂ ಒಬ್ಬರಿಗೊಬ್ಬರು ಚಾಡಿ ಹೇಳೋರಲ್ಲ, ಯಾರು ಸಿದ್ಧರಾದವರು. ಬಟ್ ನಾವೇನ್ ಮಾಡ್ತಾ ಇದ್ದೀವಿ? ಇನ್ನೂ ಜಗಳಾಡ್ತಾ ಇದ್ದೀವಿ, ಇನ್ನೊಬ್ಬರಿಗೊಬ್ಬರು ಚಾಡಿ ಹೇಳ್ತಾ ಇದ್ದೀವಿ, ಇನ್ನೂ ಹಣಕ್ಕಾಗಿ ಹೋರಾಡ್ತಾ ಇದ್ದೀವಿ. ಏನ್ ಮಾಡ್ತಾ ಇದ್ದೀವಿ? ಇನ್ನು ನಾವು ಮಾಡ್ತಾ ಇರೋದೇ ಬೇರೆ. ಬಟ್ ಅವ್ರು ಬರ್ದಿಲ್ಲ ಹಂಗಿಲ್ಲಿ, ನಾಳೆ ಮಾಡೋಣ ನಾಡದ್ ಮಾಡೋಣ ಅನ್ನೋರ್ದಲ್ಲ, ಈಗ ಸಿದ್ಧರಾದವ್ರು ಬರ್ತದೆ. ದೋಸ್ ಹೂ ವೇರ್ ರೆಡಿ, ಯಾರು ಅಲ್ಲಿ ಸಿದ್ಧರಾಗಿದ್ರೋ ಅವರು ಕರ್ತನ ಸಂಗಡ ಹೋದ್ರು. ಯಾರು ರಕ್ಷಣೆ ಹೊಂದಿದ್ರು ಅವ್ರು ಹೋದ್ರಲ್ಲ, ಯಾರಿಗೆ ಅಭಿಷೇಕ ಆಗಿತ್ತು ಅವ್ರು ಹೋದ್ರಲ್ಲ, ಯಾರು ಚರ್ಚಿಗೆ ಬಂದಿರೋ ಅವರಲ್ಲ, ಯಾರು ಹೋದ್ರು? ಪಕ್ಕದವ್ರಿಗೆ ಕೇಳ್ರಿ, ನೀನ್ ಸಿದ್ಧವಾಗಿದ್ದ ಯಾಕೆ ಅಂತ ಕೇಳ್ರಿ. ಏನಂತೆ? ರೆಡಿದಾರಂತ? ಇಲ್ಲ, ಆಗ್ತಾ ಇದ್ದಾರೆ. ದಯಮಾಡಿ ಹೇಳ್ತೇನೆ, ಡೋಂಟ್ ವೇಸ್ಟ್ ಟೈಮ್. ಏನ್ ಮಾಡ್ಬೇಡ್ರಿ, ಸಮಯವನ್ನ ವ್ಯರ್ಥ ಮಾಡಿ. ಯಾಕೆ 11ನೇ ವಚನ ಏನ್ ಹೇಳ್ತದೆ? ಹೋದ್ರಿ ಬಂದು 11ನೇ ವಚನ ಏನ್ ಹೇಳ್ತದೆ? ಇನ್ನೂ ಜಗಳಾಡ್ತಾ ಇದ್ದಾರೆ, ಇನ್ನೂ ಆರಾಮಾಗಿ ಎಂಜಾಯ್ ಮಾಡ್ತಾರೆ, ಇನ್ನೂ ಕುಡಿತಾರೆ, ಇನ್ನೂ ಮಲಗ್ತಾ ಇದಾರೆ. ಅವ್ರಿಗೆ ಆಮೇಲೆ ಅರಿವಾಯ್ತು, ಬರ್ತಾರೆ. ದೇವ್ರೇ ನಮಗೂ ಬಾಗಿಲ್ ತೆರಿ, ನಾವು ಚರ್ಚಿಗೆ ಬಂದಿದ್ವಿ. ದೇವ್ರೇ ನಮ್ ಬಾಗಿಲ್ ತೆಗಿ, ನಾವು ಕರ್ತನ ಮೇಜೆ ತಗೊಂಡಿದ್ವಿ. ದೇವ್ರೇ ನಾವು ಬಾಗಿಲ್ ತೆರಿ, ನಾವು ಕಾಣಿಕೆ ಕೊಟ್ಟೇವಿ, ನಾವು ದಶಭಾಗ ಕೊಟ್ಟೇವಿ. ಇದೆಲ್ಲ ಹೇಳ್ತೀರ ಅವಾಗ ದೇವ್ರು ಹೇಳೋದೇನು? ಹೌದಾ, ನಿನ್ ಹೆಸರೇ ಗೊತ್ತಿಲ್ಲ ನನಗೆ. ನೀವ್ ಹೇಳ್ತೀರಿ ಪ್ರತಿ ಭಾನುವಾರ ರವಿ ಪಾಸ್ಟರ್ ಕಡೆ ಬಂದು ಕಾಣಿಕೆ ಪ್ರೇಯರ್ ಮಾಡಿಸ್ಕೊತಿದ್ದೆ. ನಾನು ಕರ್ತನ ಮೇಜಿಗೆ ನಾನು ಭಾಗಿಯಾಗ್ತಿರ್ಬೇಕಾದ್ರೆ CC ಕ್ಯಾಮೆರಾ ಹಾಕಿದಾರೆ ಪಾಸ್ಟರ್, ನೋಡ್ರಿ. ಒಂದು ವಾರ ಮಿಸ್ ಮಾಡ್ತಿರ್ಲಿಲ್ಲ. ನಾನು ಕಾಣಿಕೆ ಸರಿ ಕೊಡ್ತಿದ್ದೆ, ದಶಭಾಗ ಸರಿ ಕೊಡ್ತಿದ್ದೆ. ಹೌದಾ? ದೇವ್ರು ಹೇಳ್ತಾರೆ, ನೀ ಯಾರು ನಂಗೆ ಗೊತ್ತೇ ಇಲ್ಲ. ಅವ್ರು ಅದೇ ಹೇಳಿದ್ರಲ್ಲಿ, ಸ್ವಾಮಿ ನಾವು ನೆನ್ಪು ಮಾಡ್ಕೋ, ಎಷ್ಟೇ ಕಷ್ಟ ಇದ್ರು ಸಭೆಗೆ ಓಡ್ ಬಂದಿದ್ದೆ ನಾನು. ಹಲೋ, ಸಭೆಗೆ ಯಾಕೆ ಬಂದಿದ್ದೀನಿ? ಶೋ ಆಫ್ ಮಾಡಕ್ ಬಂದಿದ್ದಿ? ಸಭೆಗೆ ಯಾಕೆ ಬಂದಿದ್ದೀನಿ ನೀನು? ನಾನು ಎಷ್ಟು ಚೆನ್ನಾಗಿದೆ ಅಂತ ತೋರ್ಸಕ್ ಬಂದಿದ್ದಿ? ಸಭೆಗೆ ಯಾಕೆ ಬಂದಿದ್ದೀನಿ ನೀನು? ದೇವರ ವಾಕ್ಯವನ್ನ ಕೇಳಿ ವಿಧೇಯಕ್ಕೆ ಬಂದಿಲ್ಲ ನೀನು. ನಿನಗೋಸ್ಕರ ಬಂದಿದ್ದಿ, ಸ್ವಾರ್ಥಕ್ಕಾಗಿ ಬಂದಿದ್ದಿ. ಅದಕ್ಕೆ ನೀನ್ ಯಾರು ನಂಗೆ ಗೊತ್ತಿಲ್ಲ. ಡೋರ್ ಮುಚ್ಚಲ್ಪಡ್ತೀರಿ. ಅದಕ್ಕೆ ಕೊನೆಯ ವಚನ ಏನ್ ಹೇಳ್ತದೆ? ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು, ಆದ ಕಾರಣ ಆ ದಿನವಾದರೂ ಗಳಿಗೆ ಆದರೂ ನಿಮಗೆ ಗೊತ್ತಿಲ್ಲವಾದುದರಿಂದ ಏನ್ ಮಾಡ್ರಿ? ಎಚ್ಚರವಾಗಿರ್ರಿ. ನಿಮ್ಮ ದೃಷ್ಟಿ ಲೋಕದ ಮೇಲೆ ಇಡಬೇಡ್ರಿ, ಯಾವಾಗಲೂ ದೇವರ ಮೇಲೆ ಇಡ್ರಿ. ನೀವು ಯಾರು ಎಚ್ಚರವಾಗಿರ್ತೀರಿ ಅವರು ಕರ್ತನ ಬರೋಣಕ್ಕೆ ಸಿದ್ಧವಾಗಿರ್ತಾರೆ. ಅದಕ್ಕಾಗಿ 1 ಯೋಹಾನ 4:8 ಲಾಸ್ಟ್ ವಚನ ಓದಿ ನಾನು ಪ್ರಾರ್ಥನೆ ಮಾಡ್ತೇನೆ. ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ, ಯಾಕೆಂದರೆ ದೇವರು ಪ್ರೀತಿ ಸ್ವರೂಪಿ. ಸಾಕು. ಏನು ಗೊತ್ತಾಯ್ತು ಅರ್ಥ? ನೀನ್ ದೇವರನ್ನ ಪ್ರೀತಿಸಿದ್ರೆ ದೇವರಿಗೆ ನಿನ್ ಬಗ್ಗೆ ಪರಿಚಯ ಇರ್ತಿತ್ತು.
ನೀನ್ ದೇವರನ್ನ ಹೆಂಗೆ ಪ್ರೀತಿಸಿ ಅಂತ ಅರ್ಥ ಆಗ್ತದೆ? ನನ್ನನ್ನು ಪ್ರೀತಿಸುವನು ನನ್ನ ಆಜ್ಞೆಗಳನ್ನ ಕೈಕೊಂಡು ನಡೆಯುವನು ಅಂತ ಬರುತ್ತದೆ. ನನ್ನನ್ನು ಪ್ರೀತಿಸುವನು ನನ್ನ ಶಿಷ್ಯನು ಅಂತ ಬರ್ತದೆ ಬೈಬಲ್. ಯಾರು ದೇವರ ವಾಕ್ಯವನ್ನ ಕೈಗೊಂಡು ನಡೀತಾರೋ ಅವರೇ ದೇವರನ್ನ ಪ್ರೀತಿಸ್ತಾರೆ. ಯಾರು ದೇವರನ್ನ ಪ್ರೀತಿಸ್ತಾರೋ ಅವರನ್ನ ದೇವರು ಬಲ್ಲವನು ಅಂತ ಬರ್ತದೆ. ಪ್ರೀತಿ ಯಾರಿಲ್ಲ ಅವರಿಗೆ ದೇವರನ್ನ ಗೊತ್ತಿಲ್ಲ. ಹಲೋ, ನಿನ್ ಬಗ್ಗೆ ದೇವರಿಗೆ ಪರಿಚಯ ಆಗ್ಬೇಕಾ? ನೀನ್ ದೇವರನ್ನ ಪ್ರೀತಿಸು. ದೇವರನ್ನ ಪ್ರೀತಿಸೋದು ಹೆಂಗೆ? ದೇವರು ಹೇಳಿದ ಮಾತನ್ನ ಕೇಳು. ಯಾವಾಗಲೂ ಆತನಿಗೋಸ್ಕರ ಕಾದಿರು. ಒಂದು ಹೆಂಡತಿ ಗಂಡನನ್ನು ಪ್ರೀತಿಸೋ ಅರ್ಥ ಏನು? ಗಂಡನಿಗಾಗಿ ಅವಳು ಕಾಯ್ತಿರ್ತಾಳೆ. ಹಾಗೆ ನಮ್ಮ ಮೊದಲಿಂಗ ಕರ್ತನು ಆತನು ಬರೋದನ್ನು ಮೊದಲಿಗಿತ್ತು ಹೆಂಗೆ ಕಾಯ್ಬೇಕಂದ್ರೆ ಪ್ರೀತಿಯಿಂದ ಸಿದ್ಧರಾಗಿ, ಲೋಕವನ್ನೆಲ್ಲ ಬಿಚ್ಚು ಸಿದ್ಧರಾಗಿ. ನೋಡ್ರಿ, ಎಂಗೇಜ್ಮೆಂಟ್ ಆದ ಹುಡುಗಿ ಅವಳ ಮನಸ್ಸು ಎಲ್ಲ ಏನಾಗಿರ್ತದೆ? ಗಂಡನ ಮದುವೆ ಆಗುದು, ಗಂಡನ ಮನೆಗೆ ಹೋಗುದು, ಇದೇ ಇರ್ತದೆ. ಹಂಗೆ ಈಗಾಗಲೇ ಕರ್ತನಾದ ಯೇಸು ಸ್ವಾಮಿ ಶಿಲುಬೆ ಮೇಲೆ ನಮ್ಮೆಲ್ಲರಿಗೋಸ್ಕರ ರಕ್ತವನ್ನು ಸುರಿಸಿ ನಮ್ಗೆಲ್ಲಗೋಸ್ಕರ ಪ್ರಾಣ ಕೊಚ್ಚು ನಮ್ಮೆಲ್ಲರ ಸಂಗಡ ಎಂಗೇಜ್ಮೆಂಟ್ ಮಾಡ್ಕೊಂಡು ಹೋಗಿದ್ದಾನೆ. ಹೇಳಿದಾನೆ, ಇಗೋ ನಾನು ಬೇಗನೆ ಬರುತ್ತೇನೆ, ನನಗೋಸ್ಕರ ಕಾದಿರಿ ಅಂತ ಹೇಳೋಗಿದ್ದಾನೆ. ಅರ್ಥ ನಾವು ಯಾರಿಗೋಸ್ಕರ ಕಾಯ್ಬೇಕೀಗ? ಮೊದಲಿಂಗನಿಗೋಸ್ಕರ. ಗ್ರೇಟ್. ಸೊ ಅದಕ್ಕೋಸ್ಕರ ದೇವರು ಇವತ್ತು ನಮ್ಗೆ ಸಂದೇಶ ಕೊಡ್ತಾ ಇದ್ದಾನೆ, ಎಚ್ಚರವಾಗಿ ಸಿದ್ಧರಾಗಿರಿ. 2 ವಿಷಯ ಹೇಳಿದ್ದಾರೆ, ಮಲಗಬೇಡ್ರಿ, ಎಚ್ಚರವಾಗಿರ್ರಿ, ಸಿದ್ಧವಾಗಿರ್ರಿ. ಯಾರ್ಯಾರು ಸಿದ್ಧರಾಗಿದ್ದಾರೋ ಅವ್ರು ಆತನ ಸಂಗಡ ಹೋದ್ರು. ಯಾರು ಇನ್ನೂ ರೆಡಿ ಆಗದೆ ಇನ್ನೂ ರೆಡಿ ಆಗ್ತಾನೆ ಇದ್ದಾರೋ ಅವರು ಬಿಡಲ್ಪಟ್ರು. ಓಕೆ, ನಾವೆದ್ದು ನಿಂತ್ಕೊಂಡು ಪ್ರಾರ್ಥನೆ ಮಾಡೋಣ.